ತುಂಬ ಜನ IAS ಆಫೀಸರ್ ಆಗಬೇಕು, IPS ಅಧಿಕಾರಿ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ತುಂಬ ಕನಸು ಕಾಣ್ತಾರೆ. ಆ ಕನಸನ್ನು ಅವರು ಸಾಕಾರನೂ ಕೂಡ ಗೊಳಿಸ್ಕೊಂಡು ಬಿಡ್ತಾರೆ. ನಂತರದಲ್ಲಿ ಅಂದರೆ ಆ ವೃತ್ತಿ ಸಿಕ್ಕ ನಂತರದಲ್ಲಿ ಅದೇ ವೃತ್ತಿಯಲ್ಲಿ ಮುಂದುವರಿತಾ ರಿಟೈರ್ಡ್ ಕೂಡ ಆಗ್ತಾರೆ, ನೆಮ್ಮದಿಯಾಗಿದ್ದು ಬಿಡ್ತಾರೆ, ಬೇರೆ ಯಾವುದರ ಉಸಾಬರಿಗೂ ಕೂಡ ಹೋಗೋದಿಲ್ಲ. ಬಟ್ ಚನ್ನರಾಯಪಟ್ಟಣದ ದೇವಸ್ಥಾನದ ಕಾಳೇನಹಳ್ಳಿ ಅನ್ನೋ ಪುಟ್ಟ ಹಳ್ಳಿಯಿಂದ ಬಂದಂಥ ಒಬ್ಬ ವ್ಯಕ್ತಿ ತನ್ನ ಇಡೀ ಡಾಕ್ಟ್ರು ಕೂಡ ಆಗ್ತಾರೆ, ಕಷ್ಟಪಟ್ಟು ಓದಿ ಡಾಕ್ಟ್ರು ಕೂಡ ಆಗ್ತಾರೆ. ಡಾಕ್ಟ್ರ್ ಆದ ನಂತರದಲ್ಲಿ ಅವರ ಬರೀ ಅದೊಂದೇ ವೃತ್ತಿಗೆ ಸೀಮಿತವಾಗಿ ಅವರು ನಿಲ್ಲೋದಿಲ್ಲ. ನಂತರದಲ್ಲಿ ಆ ವೃತ್ತಿಗೂ ಕೂಡ ನ್ಯಾಯವನ್ನು ಸಲ್ಲಿಸ್ತಾ ಆ ವೃತ್ತಿಯನ್ನು ಮೀರಿ ಸ್ಫೂರ್ತಿಯಾಗಬಲ್ಲಂಥ ಒಬ್ಬರು ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಈಸ್ ಪರ್ಫೆಕ್ಟ್ಲಿ ಫಿಟ್ ಫಾರ್ ದಿ ಯಶೋಗಾಥೆ. ಡಾಕ್ಟರ್ ಕೆ ನಾಗೇಶ್ ಕಾಳೇನಹಳ್ಳಿ. ಇಡೀ ಚನ್ನರಾಯಪಟ್ಟಣದಲ್ಲಿ ಜನಚಿಂತಿತವಾದ ಹೆಸರು. ಚನ್ನರಾಯಪಟ್ಟಣದ ಜನತೆಗೆ ಆರೋಗ್ಯ ಸಮಸ್ಯೆ ಕಂಡುಬಂದ್ರೆ ಅವರಿಗೆ ತಕ್ಷಣಕ್ಕೆ ನೆನಪಾಗುವ ಆಸ್ಪತ್ರೆ ನಾಗೇಶ್ ಆಸ್ಪತ್ರೆ. ಕಾಯಿಲೆ ವಾಸಿ ಮಾಡುವ ಅವರ ಕೈಗುಣದ ಬಗ್ಗೆ ಚನ್ನರಾಯಪಟ್ಟಣದ ಜನರಿಗೆ ಬಹಳ ವಿಶ್ವಾಸ. 24 ಗಂಟೆಯೂ ಕೂಡ ಕಾರ್ಯನಿರ್ವಹಿಸುವ ಹಾಗೂ ಗುಣಮಟ್ಟದ ಚಿಕಿತ್ಸೆ ಒದಗಿಸುವ ನಿಟ್ಟಿನಲ್ಲಿ ಸದಾ ಮುಂದಿರುವ ಆಸ್ಪತ್ರೆ ಅಂದ್ರೆ ಅದು ನಾಗೇಶ್ ಆಸ್ಪತ್ರೆ. ಒಬ್ಬ ಯಶಸ್ವಿ ವೈದ್ಯರಾದ ನಂತರ ಡಾಕ್ಟರ್ ಕೆ ನಾಗೇಶ್ ಅವರ ದೂರದೃಷ್ಟಿ ಹೊರಳಿದ್ದು ಶಿಕ್ಷಣ ಕ್ಷೇತ್ರದತ್ತ. ಅವರ ದೂರದೃಷ್ಟಿಯ ಫಲವೇ ಜ್ಞಾನಸಾಗರ. ಹಳ್ಳಿಯಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಮೇಲೆದ್ದು ಯಶೋಗಾಥೆಗೆ ಪಾತ್ರರಾಗುವ ಅವರ ಪಯಣದ ಹಾದಿಯೇ ಅದ್ಭುತವಾದದ್ದು. ಡಾಕ್ಟರ್ ಕೆ ನಾಗೇಶ್ ಅವರು ವೈದ್ಯಕೀಯ ಸಂಸ್ಥೆಗಳನ್ನ ಹಾಗೂ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ ಪರಿಶ್ರಮ, ತಪಸ್ಸು, ಸರಳತೆ, ಸಜ್ಜನಿಕೆ, ವರ್ಕೋಹಾಲಿಕ್ನೆಸ್ ಬಗ್ಗೆ ಮನೆ ಮಂದಿಗೆಲ್ಲ ವಿಪರೀತ ಹೆಮ್ಮೆ. ಯಾವಾಗ್ಲೂ ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಅವರು ಪ್ರೊಫೆಷನಲ್ಲೇ ಬ್ಯುಸಿ. ಹೇಳಬೇಕು ಅಂತಂದರೆ ಅವರು 24/7 ಡಾಕ್ಟರ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಅವರು ಹಾಸ್ಪಿಟ್ಲಿಗೆ ಹೋದರೆ ಬರೋದು ರಾತ್ರಿಗೇನೆ. ಮಧ್ಯದಲ್ಲಿ ಒಂದು ಬ್ರೇಕ್ ಅಂತ ಇಲ್ಲ, ಊಟಕ್ಕೆ ಮನೆಗೆ ಬರಲ್ಲ, ಟೀ ಕಾಫಿಗಂತ ಮನೆಗೆ ಬರಲ್ಲ, ಎಲ್ಲದನ್ನೂ ಅಲ್ಲೇ ಕೊಡ್ತೀವಿ. ಆ ಥರ ಒಂಥರ ಅವರ ಉಸಿರು ಅಂತ ಹೇಳ್ಬೋದು. ಈಸ್ ಪ್ಯಾಷನೇಟ್ ಅಬೌಟ್ ಹಿಸ್ ಪ್ರೊಫೆಷನ್. ಒಂಥರ ಈಸ್ ಟೋಟಲಿ ಡೆಡಿಕೇಟೆಡ್ ಆ್ಯಂಡ್ ಕಮಿಟೆಡ್. ಹಿ ಲವ್ಸ್ ಹಿಸ್ ಪ್ರೊಫೆಷನ್ ಲೈಕ್ ಎನಿಥಿಂಗ್. ತುಂಬ ವೃದ್ಧರು ಮತ್ತು ಬಡವರು ಅಂದರೆ ಅತಿಯಾದ ಒಂದು ಅವರಿಗೆ ಅನುಕಂಪ, ಕರುಣೆ ಜಾಸ್ತಿ. ಬಹಳಷ್ಟು ಸಲ ಅವ್ರಿಗೆ ಉಚಿತವಾಗೇನೆ ಎಲ್ಲದನ್ನೂ ಟ್ರೀಟ್ಮೆಂಟು, ಮೆಡಿಸಿನ್ ಸಮೇತ ಎಲ್ಲದನ್ನೂ ಕೊಟ್ಟು ಕಳಿಸ್ತಾರೆ. ಮಕ್ಕಳಿಗಂತೂ ಅಪ್ಪನೇ ಆದರ್ಶ. ಮೈ ಡ್ಯಾಡ್ ಇಸ್ ದಿ ಮೋಸ್ಟ್ ಹಾರ್ಡೆಸ್ಟ್ ವರ್ಕರ್. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ತುಂಬ ಪ್ರೊಫೆಷನ್ ಕಂಡ್ರೆ ತುಂಬ ಇಷ್ಟ. 30 ವರ್ಷದ ಮುಂಚೆ ಹೇಗೆ 14-16 ಅವರ್ಸ್ ಕೆಲಸ ಮಾಡ್ತಾಯಿದ್ರು, ಈಗಲೂ ಅಷ್ಟೇ 12-14 ಅವರ್ಸ್ ದಿನ ವರ್ಕ್ ಮಾಡ್ತಾರೆ. ಪ್ರೊಫೆಷನಿಗೆ ಬಂದರೆ ಈಸ್ ದಿ ಮೋಸ್ಟ್ skillful physician I have seen probably in the entire Hassan and mostly Karnataka. So I would like to emulate my father and our footsteps ಅಲ್ಲಿ ಫಾಲೋ ಮಾಡಬೇಕು ಅಂತ ನನ್ನ ಆಸೆ. ಅಂದರೆ ಅವರು ಡಾಕ್ಟರ್ ಆಗಿರಲಿಲ್ಲ ಅಂದರೆ ಅವ್ರು ಆ್ಯಕ್ಚುಲಿ ಪೋಯೆಟ್ ಆಗೋಕ್ಕೆ ಹೊರಟಿದ್ದು. ಸೊ ಅವ್ರಿಗೆ ಅಂದರೆ ಬೀಯಿಂಗ್ ಸೋ ಗುಡ್ ಇನ್ ವಾಟ್ ಯು ಡೂ, even then he is very skilled in and he is dedicating some time to his passion also. ಸಾಹಿತ್ಯ ಸಮ್ಮೇಳನದಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಮತ್ತು ಅವರು ತುಂಬ ಲೈಕ್ ಹಿ ಈಸ್ ವೆರಿ ಹ್ಯೂಮರಸ್. ಅಂದರೆ ಯಾವ ಪೇಷಂಟ್ ಜೊತೆನಾದರೂ ಒಂದು 10-15 ಮಿನಿಟ್ಸ್ ಸ್ಪೆಂಡ್ ಮಾಡ್ತಾರೆ. ಅಂದರೆ ಬರೀ ಎಲ್ಲ ಕೆಲಸ ಎಲ್ಲ ಮುಗಿಸಿ ಬೇಗ ಮನೆಗೆ ಹೋಗಬೇಕು ಆ ಥರ ಇಲ್ಲ, ಅವ್ರ ಜೊತೆ ಮಾತಾಡ್ತಾರೆ. he'll get more history from that. He is the best dad I could get, and I also wish to follow in his footsteps and live life to the fullest.
ಡಾಕ್ಟರ್ ಕೆ ನಾಗೇಶ್ ಅವರ ಇಡೀ ಮನೆಗೆ ವೈದ್ಯಕೀಯ ಸೇವಾ ಸಂಸ್ಕೃತಿಯಿಂದ ತುಂಬಿ ಹೋಗಿದೆ. ಮಗ ಮಗಳು ಇಬ್ಬರೂ ಕೂಡ ಅಪ್ಪನ ಹಾದಿಯಲ್ಲೇ ಸಾಕ್ತಿದ್ದಾರೆ. ಒಂದು ಹೆಮ್ಮೆ ವಿಚಾರ ಅಂತಂದ್ರೆ ಅವನು ಪೂರ್ತಿ ದ್ವಿತೀಯ PU ತನಕನೂ ನಮ್ಮ ಜೊತೆಗೇನೆ ಇದ್ದು ನಮ್ಮ ವಿದ್ಯಾಸಂಸ್ಥೆನಲ್ಲೇ ಓದಿ ಎಲ್ಲ ರೀತಿಯಿಂದನೂ ಕೂಡ ಅವನು, ನಾನು ಅವಾಗಲೇ ಹೇಳಿದ ಹಾಗೆ ಮೈಸೂರು ಝೋನಿಗೇನೆ ಅವನು CBSE 10th ಟಾಪರ್ ಆದ. ಮತ್ತು ಸೆಕೆಂಡ್ PUCನಲ್ಲೂ ಕೂಡ ತುಂಬ ಚೆನ್ನಾಗಿ ಓದಿ ಅವನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತಗೊಂಡ ಮೆಡಿಕಲ್ ಕಾಲೇಜಲ್ಲಿ. ಅದು ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇಂಥ ಒಬ್ಬ ಮಗ ಇದ್ದಾನೆ ಅಂತ ಅನ್ನೋದು, ನಮ್ಮ ಹೆಸರನ್ನು ಉಳಿಸಿದ್ದಾನೆ, ನಮ್ಮ ಸಂಸ್ಥೆಗೆ ಒಂಥರ ಅವನು ಬೂಸ್ಟಪ್ ಮಾಡಿದ್ದಾನೆ ಅಂತ ಹೇಳ್ಬೋದು. ಇವಳು ಅವರ ತಮ್ಮನ ಥರನೇ ಹಾಗೂ ಅವರ ಅಪ್ಪ ಅಮ್ಮನ ಥರನೇ ಭಾಳ ಬ್ರಿಲಿಯಂಟು. ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡು ಒಳ್ಳೆ ಡಿಸ್ಟಿಂಕ್ಷನಲ್ಲಿ MBSನ JSSಯಿಂದ ಮುಗಿಸ್ಕೊಂಬಂದು MDನಲ್ಲೂ ತುಂಬ ಚೆನ್ನಾಗಿ ವ್ಯಾಸಂಗ ಆಗ್ತಾಯಿದೆ. ಮಾತು ಕಡಿಮೆ, ವ್ಯಾಸಂಗ ಜಾಸ್ತಿ, ಭಾಳ ಅಧ್ಯಯನಶೀಲತೆ ಜಾಸ್ತಿ, ತುಂಬ ಒಳ್ಳೆ ಸ್ಕಿಲ್ಸನ್ನು ಈಗ ಪೋಸ್ಟ್ ಗ್ರಾಜುಯೇಷನ್ ಕಲಿತಾ ಇದ್ದಾಳೆ ಅಂತ ನಮಗೆ ಅನ್ನಿಸ್ತಾ ಇದೆ. ಬಹುಶಃ ಮುಂಬರುವ ದಿನದಲ್ಲಿ ಈ ಸಮಾಜಕ್ಕೆ ಒಳ್ಳೆಯ ಒಂದು ರೇಡಿಯಲಿಸ್ಟು ಸಿಗ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಪತಿಯ ಯಶಸ್ಸಿನ ಹಿಂದೆ ಪತ್ನಿಯ ಸಹಕಾರವೇನೋ ಸಾಮಾನ್ಯವಾದದ್ದಲ್ಲ. ಆಸ್ಪತ್ರೆ ಶಿಕ್ಷಣ ಸಂಸ್ಥೆ ಕಟ್ಟಿದ್ದು ಡಾಕ್ಟರ್ ಕೆ ನಾಗೇಶ್ ಅವರಾದ್ರೆ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಲ್ಲಿ ಭಾರತಿ ನಾಗೇಶ್ ರವರ ಪಾತ್ರ ಬಹಳ ದೊಡ್ಡದು. 1997ರಲ್ಲಿ ನಾಗೇಶ್ ಆಸ್ಪತ್ರೆಯನ್ನು ಸ್ಥಾಪಿಸಿ ಚನ್ನರಾಯಪಟ್ಟಣ ಮತ್ತು ಸುತ್ತಮುತ್ತಲಿನ ಜನಗಳಿಗೆ ಆರೋಗ್ಯವನ್ನು, ಉತ್ತಮವಾದಂತಹ ಆರೋಗ್ಯದ ಒಂದು ಸೌಲಭ್ಯತೆಯನ್ನು ಕೊಡ್ತಾ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ರವರಿಗೆ ಇದೇ ಊರಲ್ಲಿ ನಮ್ಮ ಒಂದು ಚನ್ನರಾಯಪಟ್ಟಣ ಹಾಗೂ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡುವಂತಹ ಒಂದು ಕನಸು ಮತ್ತು ಒತ್ತಾಸೆ ಮೂಡಿತು. ಅದರ ಪರಿಣಾಮವಾಗಿ 2003ರಲ್ಲಿ ನಾವು ನಾಗೇಶ್ ಎಜುಕೇಷನ್ ಟ್ರಸ್ಟನ್ನು ಸ್ಥಾಪಿಸಿ ಆ ಮೂಲಕ 2004ರಿಂದ ಪ್ರಮುಖವಾಗಿ ನಮ್ಮ ಚನ್ನರಾಯಪಟ್ಟಣ ಹಾಗೂ ಸುತ್ತಮುತ್ತಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಶಿಕ್ಷಣವನ್ನು ನೀಡಬೇಕು. ಆ ವಿದ್ಯಾರ್ಥಿಗಳು ಒಂದು ಬಡ ಕುಟುಂಬದಿಂದ ಬರುವಂತಹ ವಿದ್ಯಾರ್ಥಿಗಳು ಓದಿದ ನಂತರ ತಕ್ಷಣ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು, ಆರ್ಥಿಕವಾಗಿ ಅವರು ಸಬಲರಾಗಬೇಕು, ಅವರ ಕುಟುಂಬಕ್ಕೆ ಒಂದು ಆಧಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು GNM ಕೋರ್ಸ್, ನರ್ಸಿಂಗ್ ತರಬೇತಿ ಕೋರ್ಸನ್ನು ಪ್ರಾರಂಭ ಮಾಡಿದ್ವಿ. ತದನಂತರ ಹಾಗೇನೆ ನಾವು ಎಲ್ಲ ವಿವಿಧ ರೀತಿಯ 5 ರೀತಿಯ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ನಮ್ಮಲ್ಲಿ ಪ್ರಾರಂಭ ಮಾಡಿದ್ವಿ. ಹಲವಾರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಮುಗಿಸಿದಂಥವ್ರು ನಮ್ಮ ರಾಜ್ಯ, ರಾಷ್ಟ್ರ ಹಾಗೂ ಹಲವಾರು ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಕೂಡ ಸರ್ಕಾರಿ ಹಾಗೂ ಸಾರ್ವಜನಿಕ ಸ್ವಾಮ್ಯದಲ್ಲಿ ಕೆಲಸ ಮಾಡ್ತಾ ಇರೋದು ಬಹಳ ಒಂದು ನಮಗೆ ತೃಪ್ತಿಯನ್ನ ತಂದುಕೊಟ್ಟಿದೆ. ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಇಟ್ಟುಕೊಂಡಿರೋ ಡಾಕ್ಟರ್ ಕೆ ನಾಗೇಶ್ ರವರು ಖುದ್ದಾಗಿ ಹಲವಾರು ಕವನಗಳನ್ನು ರಚಿಸಿದ್ದಾರೆ. ಅರಿವು ಮೂಡಿಸುವ ವೈದ್ಯಕೀಯ ಬರವಣಿಗೆಗಳನ್ನ ಬರೆಯುತ್ತಲೇ ಬಂದಿದ್ದಾರೆ. ಪ್ರತಿ ವರ್ಷ ಭಾರತದಲ್ಲಿ ಸುಮಾರು 17 ಲಕ್ಷ ಜನ ಹೃದಯಾಘಾತದಿಂದ ಸುನೀಗ್ತಾ ಇರೋದು ಒಂದು ದುರ್ದೈವವೇ ಸರಿ. ದ ಮೇನ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಅಟ್ಯಾಕ್ ಆರ್ ಡಯಾಬಿಟೀಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಸ್ಮೋಕಿಂಗ್ ಅಂಡ್ ಓವರ್ವೇಟ್. ಶ್ರೀಯುತ ನಾಗೇಶ್ ಅವರು ಚನ್ನರಾಯಪಟ್ಟಣ ತಾಲೂಕಿನ ಪ್ರಖ್ಯಾತ ವೈದ್ಯರು. ಕೋವಿಡ್ ಸೇವೆಯಲ್ಲಿ ತಾಲೂಕಿಗೆ ಅಗಣಿತವಾದಂತಹ ಸೇವೆಯನ್ನು ಸಲ್ಲಿಸಿ ಬಡವರ ಪಾಲಿನ ಸೇವೆಯನ್ನು ಮಾಡಿದ್ದಾರೆ. ದಿನನಿತ್ಯದ ವೈದ್ಯಕೀಯ ಸೇವೆಯಲ್ಲೂ ಸಹ ಬಡವರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ತಾಲೂಕಿಗೆ ಉತ್ತಮ ಮಟ್ಟದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಸೇವೆ ಈ ತಾಲೂಕು ಇದೇ ರೀತಿ ಮುಂದುವರಿಲಿ ಅಂತೇಳಿ ಆಶಿಸ್ತೇನೆ. ಡಾಕ್ಟರ್ ನಾಗೇಶ್ ಅವರು ಕಳೆದ 3 ದಶಕಗಳಿಂದ ಈ ಚನ್ನರಾಯಪಟ್ಟಣದಲ್ಲಿ ತಮ್ಮದೇ ಆದಂಥ ವೈದ್ಯಕೀಯ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ. ನಾವೆಲ್ಲರೂ ಕಂಡಾಗೆ ಒಂದು ಪುಟ್ಟ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದರೆ ಇವತ್ತು ನಾವು ಹಾಸನಿಗೆ ಹೋಗಬೇಕಾಯಿತು. ಅಂಥ ಒಂದು ಚಿತ್ರಣ ಇವತ್ತು ನಮ್ಮ ಪಟ್ಟಣದಲ್ಲಿತ್ತು. ಅಂಥ ಒಂದು ಸನ್ನಿವೇಶವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಅದ್ಭುತವಾಗಿ ಇವತ್ತು ನಾಗೇಶ್ ಹಾಸ್ಪಿಟಲ್ ಅಂತಂದರೆ, ಅಥವಾ ನಾಗೇಶ್ ಸ್ಕೂಲ್ ಆಫ್ ನರ್ಸಿಂಗ್ ಅಂತಂದರೆ, ಅಥವಾ ನಾಗೇಶ್ ಪ್ಯಾರಾಮೆಡಿಕಲ್ಸ್ ಅಂತಂದರೆ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ನಾಗೇಶ್ ಸಂಸ್ಥೆಯಿಂದ ಸಾಮಾಜಿಕ ಸೇವೆಯನ್ನು ಕೊಡ್ತಾ ಇವೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅವರೊಬ್ಬರು ಕೇವಲ ವೈದ್ಯರಾಗಿ ಉಳಿದಿಲ್ಲ, ಒಬ್ಬ ಶಿಕ್ಷಣ ತಜ್ಞರಾಗಿ ಒಂದು ಜ್ಞಾನಸಾಗರ ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದು ಅಕ್ಷರ ದಾಸೋಹ ಇರ್ಬೋದು, ಆರೋಗ್ಯ ದಾಸೋಹ ಇರ್ಬೋದು, ಇವೆಲ್ಲವೂ
ಸಾಮಾನ್ಯರಿಗೆ ಈ ಚನ್ನರಾಯಪಟ್ಟಣದ ಮತ್ತು ಅಕ್ಕಪಕ್ಕದ ತಾಲೂಕುಗಳಿಗೆ ನೀಡಿದಂಥ ಒಬ್ಬ ಸಂತ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾಗೇಶ್ ರವರದ್ದು ಇಂಗ್ಲಿಷ್ ಮೀಡಿಯಂ ಶಾಲೆಯಾಗಿದ್ರೂ ಕೂಡ ಕನ್ನಡದ ಹೆಮ್ಮೆ ಘನತೆಯನ್ನ ಎತ್ತಿ ಹಿಡಿಯೋದ್ರಲ್ಲಿ ಹಿಂದೆ ಬೀಳಬಾರದು ಅನ್ನೋದು ಅವರ ಅಭಿಪ್ರಾಯ. ಹಾಗಾಗಿ ನಮ್ಮ ಸಂಸ್ಥೆ CBSE ಶಾಲೆ ಆಗಿದೆ, ಆಂಗ್ಲ ಮಾಧ್ಯಮದಲ್ಲಿ ಇದೆ. ಆದರೆ ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾರೆ, ನಮ್ಮ ಶಾಲೆ ಹೇಗಿರಬೇಕು ಅಂತಂದರೆ ಅತ್ಯುತ್ತಮವಾದಂತಹ ಕನ್ನಡವನ್ನು ಕಲಿಸುವಂತಹ ಆಂಗ್ಲ ಮಾಧ್ಯಮ ಶಾಲೆ ನಮ್ದಾಗಬೇಕು ಅಂತ ಅವ್ರದ್ದು ಆಸೆ. ಅದೇ ರೀತಿಯಲ್ಲಿ ನಾವು ದ್ವಿತೀಯ ಭಾಷೆಯಾಗಿ ಸಂಸ್ಕೃತವನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿಲ್ಲ. ಯಾಕೆಂತಂದರೆ ಮೊದಲು ಒತ್ತಾಸೆಯಾಗಿ ಮಕ್ಕಳು ಮಾತೃಭಾಷೆಯನ್ನು ಮೊದಲು ಕಲಿಬೇಕು ಅನ್ನೋದು ಒಂದು ನಮ್ಮ ಏನು ಆಸೆ ಇದೆ. ಅದರಂತೆ ಕನ್ನಡಕ್ಕೂ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಕೂಡ ನಡೆಸ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರ ಒಂದು ಇಚ್ಛೆಯ ಮೇರೆಗೆ ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸಾಹಿತಿಗಳನ್ನು, ನಮ್ಮ ಕವಿಗಳನ್ನು, ನಮ್ಮ ಒಂದು ಮೇರು ಇಂದಿನ ನಟರುಗಳೇನಿದ್ದಾರೆ ಅಂಥವ್ರನ್ನ ನಾವು ಆದರ್ಶವನ್ನಾಗಿ ತೋರಿಸ್ಬೇಕು ಅಂತ. ಬಹುದೊಡ್ಡ ಬಹುಮುಖ ಪ್ರತಿಭೆ ಡಾಕ್ಟರ್ ಕೆ ನಾಗೇಶ್ ಯಶಸ್ವಿ ವೈದ್ಯರಾಗಿ, ಶಿಕ್ಷಣ ತಜ್ಞರಾಗಿ, ಸುಧಾರಕರಾಗಿ, ಹೋರಾಟ ಮಾಡುವ ಸಮಾಜಮುಖಿ ಚಿಂತಕರಾಗಿ, ಕವನ ಸಾಹಿತ್ಯ ರಚಿಸುತ್ತಾ ಸೂಕ್ಷ್ಮ ಸಂವೇದನೆಯ ಕವಿ ಹೃದಯದವರಾಗಿ, ವೈದ್ಯಕೀಯ ಸಂಘ ಸಂಸ್ಥೆಗಳಲ್ಲಿ ಸ್ಥಾನಮಾನ ಪುರಸ್ಕಾರಗಳಿಗೆ ಭಾಜನರಾಗಿ ನಿರಂತರವಾಗಿ ಜನಪರ ಸೇವೆಗಿಳಿದಿರುವ ಡಾಕ್ಟರ್ ಕೆ ನಾಗೇಶ್ ಕಾಳೇನಹಳ್ಳಿ ಅವರಿಗೆ ನ್ಯೂಸ್ 6 ವತಿಯಿಂದ ಅಭಿನಂದನೆಗಳು. ಹಾಗೆ ಮತ್ತಷ್ಟು ಎತ್ತರಕ್ಕೆ ಅವರು ಏರಲಿ ಅನ್ನೋದು ನಮ್ಮ ಆಶಯ. ಬೆಳಗೆದ್ದು ಯಾರ ನೆನೆಯಲ್ಲಿ ಎಂದು ಜೀರಿಗೆ ಬೆಳೆಯುವ ಈ ಭೂಮಿ ತಾಯಿನ. ಇಡೀ ಚನ್ನರಾಯಪಟ್ಟಣದ ಜನಜನಿತವಾಗಿ ಅವ್ರ ಬಗ್ಗೆ ಮಾತನಾಡ್ತಾರೆ, ಖುಷಿಯಾಗಿ ಅವ್ರ ಬಗ್ಗೆ ಮಾತನಾಡ್ತಾರೆ, ಅವರ ಪರಿಸರ ಕಾಳಜಿ ಬಗ್ಗೆ ಮಾತನಾಡ್ತಾರೆ, ಅವರ ಸಮಾಜಮುಖಿಯಾದಂಥ ಕೆಲಸಗಳ ಬಗ್ಗೆ ಕೂಡ ಹೆಮ್ಮೆ ಪಟ್ಕೊಳ್ತಾರೆ. ಸಾಮ್ರಾಟ ಅಶೋಕನ ಮಾದರಿಯಲ್ಲೇ ಸಾಲು ಮರಗಳನ್ನು ನೆಡ್ತಾ ಪರಿಸರಕ್ಕೆ ಮತ್ತಷ್ಟು ಮೆರಗನ್ನು ಕೊಡ್ತಾ ಪರಿಸರವನ್ನು ಕಾಪಾಡ್ತಾ ಭೂಮಿಯನ್ನು ಶುದ್ಧಿ ಮಾಡ್ತಾ ಇರುವಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅರಣ್ಯ ಇಲಾಖೆ ಸಹಕಾರ ಇಲ್ಲದೆ ನಾವು ಗಿಡಗಳನ್ನ ಬೆಳಿಬೋದು ಅನ್ನೋದನ್ನು ತೋರಿಸ್ಲಿಕ್ಕೆ ಅವ್ರಿಗೆ ಲಾಟ್ರಿಯಲ್ಲಿ ಹಾಕಿದಂಥ ಮರಗಳನ್ನ ಎಮ್ಮರವಾಗಿ ಬೆಳೆಸ್ತೆ. ನೀರು ಕೂಡ ಕೊಡಲ್ಲ, ಚಾಲನ ನೀರು ಹೊತ್ತಿ ಅಲ್ಲಿ ಗಿಡಗಳನ್ನ ಬೆಳೆಸ್ತೆ. ಹೋರಾಟ ಮಾಡ್ದು, ಧರಣಿ ಸತ್ಯಾಗ್ರಹ ಮಾಡ್ದು, ನನಗೆ ಬಂದಂಥ ರಾಷ್ಟ್ರ ಪ್ರಶಸ್ತಿನ ವಾಪಸ್ ಕೊಡ್ತೀವಿ ಅಂತ ಹೇಳ್ದು, ಎಲ್ಲವನ್ನು ಮಾಡ್ದು. ನಮಗೆ ಎಷ್ಟೋ ಸರಿ ಗುರುಸನ್ನು ಕೂಡ ಹೊಡೆದಿದ್ದಾರೆ. ಎಲ್ಲೋ ಒಂದು ಕಡೆ ಪ್ರಕೃತಿ ಉಳಿಸೋಕ್ಕೋಸ್ಕರ ನಮ್ಮದು ಎಲ್ಲ ಒಂದು ಸಣ್ಣ ಹಳ್ಳು ಸೇವೆ ಅಂತ ನಾವಾದರೂ ಕೂಡ ಸುಮ್ಮನೆ ಆಗಿದ್ದು. ಅದೇ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಪ್ರಕೃತಿನ ಉಳಿಸೋಕ್ಕಾಗಲಿಲ್ಲ ಅಂತ ಮನಸ್ಸಿಗೆಲ್ಲ ಒಂದು ಕಡೆ ನೋವಾಗುತ್ತೆ. ಸಮಾಜಮುಖಿ ಪರೋಪಕಾರಾರ್ಥಂ ಇಂದು ಸಂಜೆ 6 ಗಂಟೆಗೆ. ಯಶೋಗಾಥೆಯನ್ನು ಕೇಳೋದಕ್ಕೆ ನಮ್ಮ ಜೊತೆ ಅವರೇ ಇದ್ದಾರೆ, ಡಾಕ್ಟರ್ ಕೆ ನಾಗೇಶ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ತಮ್ಮ ಯಶೋಗಾಥೆಯನ್ನು ಕೇಳೋದಕ್ಕೆ ನಾವೆಲ್ಲ ಅಂದರೆ ನಮ್ಮ ಇಡೀ ಆಡಿಯನ್ಸ್ ಉತ್ಸುಕರಾಗಿದ್ದಾರೆ. ಯಶೋಗಾಥೆ ಅನ್ನೋದು ಸಾಮಾನ್ಯವಾಗಿ ಒಬ್ಬ ಹಳ್ಳಿಯಿಂದ ಜನಸಾಮಾನ್ಯವಾಗಿ ಅಂದರೆ ಸಾಮಾನ್ಯ ಕುಟುಂಬದಿಂದ ಹುಟ್ಟಿ, ಬಡ ಕುಟುಂಬದಿಂದ ಹುಟ್ಟಿ ಮೇಲಕ್ಕೆ ಏರುವಂಥ ವ್ಯಕ್ತಿ ಸಾಮಾನ್ಯವಾಗಿ ಯಶೋಗಾಥೆಗೆ ಪಾತ್ರರಾಗ್ತಾರೆ. ತಮ್ಮ ಕಥೆಯೂ ಕೂಡ ಅಂಥದ್ದೇ. ದೇವಸ್ಥಾನದ ಕಾಳೇನಹಳ್ಳಿಯ ಪುಟ್ಟ ಹಳ್ಳಿಯಲ್ಲಿ ತಾವು ಹುಟ್ಟಿದ್ದೀರಾ. ಅಲ್ಲಿಂದ ಹುಟ್ಟಿದ ನಂತರದಲ್ಲಿ ಇವತ್ತು ಡಾಕ್ಟರ್ ಆಗಿದ್ದೀರಾ, ಎಜುಕೇಷನಿಸ್ಟ್ ಆಗಿದ್ದೀರಾ. ಈ ಜರ್ನಿ ಇದೆಯಲ್ಲ, ಮೊಟ್ಟ ಮೊದಲಿಗೆ ತಮ್ಮ ಹಳ್ಳಿಯ ನಿಮ್ಮ ವಾತಾವರಣ, ನಿಮ್ಮ ತಂದೆ ತಾಯಿ, ನೀವು ಹುಟ್ಟಿದ್ದು, ಅಲ್ಲಿ ಬೆಳೆದಿದ್ದು, ಸ್ಕೂಲು, ಸ್ವಲ್ಪ ನಮ್ಮ ಜೊತೆ ನಿಮ್ಮ ಯಶೋಗಾಥೆ ಶುರು ಮಾಡಬಹುದು ಅಂತ. ನಾನು ಚನ್ನರಾಯಪಟ್ಟಣ ತಾಲೂಕು ಡಿ ಕಾಳೇನಹಳ್ಳಿ ಅಂತ ಒಂದು ಸಣ್ಣ ಹಳ್ಳಿ, ವ್ಯವಸಾಯ ಸಂಬಂಧಪಟ್ಟಂಥ ಒಂದು ಬಡ ಕುಟುಂಬದಿಂದ ಬಂದವನು. ನಮ್ಮ ತಂದೆ ಕಾಳಪ್ಪ ಅಂತ ಹಾಗೂ ತಾಯಿ ಪಾರ್ವತಮ್ಮ ಅಂತ, ಇಬ್ಬರು ಅಷ್ಟೇನು ವಿದ್ಯಾವಂತರಲ್ಲ. ತಾಯಿ ಅನಕ್ಷರಸ್ಥರು, ತಂದೆ ಒಂದು 4ನೇ ಕ್ಲಾಸ್ವರೆಗೂ ಓದಿದ್ರು. ಭಾಳ ಬಡತನ ಚಿಕ್ಕಂದಿನಲ್ಲಿತ್ತು. ಸೊ ಚಿಕ್ಕಂದಿನ ವಿದ್ಯಾಭ್ಯಾಸ ಗ್ರಾಮೀಣ ರೈತಾಪಿ ಕೆಲಸಗಳ ಜೊತೆಗೇ ಈ ಹೊಲ ಕುಯ್ಯೋದಾಗ್ಬೋದು,
ಅಥವಾ ಕುಂಟೆ ನೇಗ್ಲು ಇವೆಲ್ಲವನ್ನು ಮಾಡಿಕೊಂಡು ಡಿ ಕಾಳಿನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 7ನೇ ಕ್ಲಾಸ್ವರೆಗೂ ವಿದ್ಯಾಭ್ಯಾಸ ಆಯಿತು. ತದನಂತರ ಹೈಸ್ಕೂಲ್ಗೆ ನಾವು ಚನ್ನರಾಯಪಟ್ಟಣಕ್ಕೆ ಬರಬೇಕಾಗಿತ್ತು. ಚನ್ನರಾಯಪಟ್ಟಣ ನವೋದಯ ಸ್ಕೂಲ್ ಹೈಸ್ಕೂಲು ಮತ್ತು PUC ಶಿಕ್ಷಣ ಪರವಾಗಿಲ್ಲ ಕಷ್ಟದ ಮಧ್ಯೆನೇ ನಡೀತಾ ಹೋಯಿತು. ಅಂದರೆ PUCನಲ್ಲಿ ತುಂಬ ಒಳ್ಳೆಯ ಫಲಿತಾಂಶ ಬಂದದ್ರಿಂದ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ ಸಿಕ್ಕಿದ್ರು ಕೂಡ ಅಷ್ಟೆಲ್ಲ ಬಡತನದಿದ್ದೀವಿ ಕೂಡ ಸರ್ಕಾರಿ ಸೀಟು ಮೆಡಿಕಲ್ ಸೀಟು ಬಳ್ಳಾರಿ ವೈದ್ಯಕೀಯ ಕಾಲೇಜಲ್ಲಿ ಸಿಕ್ತು. ಸಾಮಾನ್ಯವಾಗಿ ಮಗು ಆಗ್ಬೇಕಾದ್ರೆ ನೀನು ಮುಂದೆ ಏನಾಗ್ತೀಯಾ ಅಂತಂದರೆ ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, APS ಆಫೀಸರ್ ಆಗ್ತೀನಿ, IAS ಆಫೀಸರ್ ಆಗ್ತೀನಿ ಅನ್ನೋದು ಸಾಮಾನ್ಯವಾಗಿ ಒಂದು ಸಣ್ಣ ಅದೊಂದು ಲೋಕಾರೂಢಿಯಾದಂಥ ಮಾತು. ತಮ್ಮ ಜೀವನದಲ್ಲಿ ಯಾವಾಗ ತಾವು ಡಾಕ್ಟರ್ ಆಗಬೇಕು ಅನ್ನೋ ಕನಸನ್ನು ಕಟ್ಕೊಂಡಿದ್ದು ಯಾವಾಗ? ಹೈಸ್ಕೂಲ್ ಓದುವಂಥ ಸಂದರ್ಭದಲ್ಲ ಅಥವಾ PUC ಓದುವಂಥ ಸಂದರ್ಭದಲ್ಲ? ಇನ್ಫ್ಯಾಕ್ಟ್ ನನಗೆ ಮೂಲಭೂತವಾಗಿ ಡಾಕ್ಟರ್ ಆಗಬೇಕು ಅಂತ ಏನು ಇಷ್ಟಪಟ್ಟಿರಲಿಲ್ಲ ನಾನು. ಯಾಕೆಂದರೆ ನನಗೆ ಭಾಳ ಸಾಹಿತ್ಯದಲ್ಲಿ ಭಾಳ ಆಸಕ್ತಿ ಇತ್ತು. ಪ್ರೈಮರಿ ಸ್ಕೂಲಿಂದಲೂ ಕೂಡ ಈ ಸಾಹಿತ್ಯ, ನಾಟಕ, ಏಕಪಾತ್ರ ಅಭಿನಯ ಈ ಥರ ಒಂದು ಆಸಕ್ತಿ ಇಟ್ಕೊಂಡು ಬೆಳೆದವನು. ಅದರಿಂದ ನಾನು SLCನಲ್ಲಿ ಪ್ರಥಮ ದರ್ಜೆ ಪಾಸಾಗಿದ್ದರೂ ಕೂಡ PUCನಲ್ಲಿ ಆರ್ಟ್ಸ್ಗೆ ನಾನು ಎಂಟ್ರಾಗಿದ್ದೆ. PUCನಲ್ಲಿ ಆರ್ಟ್ಸ್ ತಗೊಂಡಿದ್ರೆ? ಆರ್ಟ್ಸ್ ತಗೊಂಡೆ ಸ್ಟಾರ್ಟಿಂಗು. ತಗೊಂಡಾಗ ಆವಾಗ ನಮ್ಮ ಹಳ್ಳಿನಲ್ಲಿ ನಮ್ಮ ಪಕ್ಕದ ಮನೇಲಿ ಒಬ್ಬರು ಮಾಸ್ಟ್ರ್ ಇದ್ದರು, KP ಮಾಸ್ಟ್ರು ಅಂತ. ಅವ್ರು ಕರೆದ್ಬಿಟ್ಟು ನೀನು ಬುದ್ಧಿವಂತ ಇದೆಯಾ, ಬ್ರಿಲಿಯಂಟ್ ಇದೆಯಾ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀಯ SLCಲಿ, ನೀನು ಸೈನ್ಸ್ ತಗೋ, ಇಂಜಿನಿಯರು ಅಥವಾ ಇನ್ನೇನೋ ತುಂಬ ಅದೃಷ್ಟ ಜನ ಡಾಕ್ಟ್ರ್ ಆಗ್ಬೋದೇನೋ ಅಂತ ಅಂದರು. ಆವಾಗ ನಾನು ಸೈನ್ಸ್ಗೆ ಚೇಂಜ್ ಓವರ್ ಮಾಡ್ಕೊಂಡು ಬಟ್ ತುಂಬ ಫೋಕಸ್ ಆಗಿ ಓದೋದ್ರಿಂದ ತುಂಬ ನಾನೇ ಕಾಲೇಜಿಗೆ, ತಾಲೂಕಿಗೆ, ಜಿಲ್ಲೆಗೆ ಪ್ರಥಮ ಬಂದಿದ್ದೆ. ಸೆಕೆಂಡ್ PUC ರಿಸಲ್ಟ್ ಬಂದು. ಆರ್ಟ್ಸ್ ತಗೋಬೇಕು ಅಂತ ಇದ್ದವರು ಯಾರೋ ಪಾಪ ಅವ್ರ ಮಾರ್ಗದರ್ಶನದಕ್ಕೆ ಅವರಿಗೆ ನಿಜಕ್ಕೂ ಅವ್ರಿಗೆ ಒಂದು ಕೃತಜ್ಞ. ತುಂಬ ಮಾರ್ಕ್ಸ್ ಬಂದರೆ ಈ ಮಾರ್ಕ್ಸ್ಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಅಂದರು. ಮೆಡಿಕಲ್ ಸೀಟು ಸರ್ಕಾರ ಕೊಡ್ತು. ಹಾಗಾಗಿ ನಾನು ಆಕಸ್ಮಿಕವಾಗಿ ವೈದ್ಯಕೀಯಕ್ಕೆ ಎಂಟ್ರಾದೆ. ತದನಂತರ ನಾನು ವೈದ್ಯಕೀಯ ಅಭ್ಯಾಸದಲ್ಲಿ ಭಾಳ ಆಸಕ್ತಿಯನ್ನು ವಹಿಸ್ಕೊಂಡೆ. ಒಳ್ಳೆ ಕಲರ್ಫುಲ್ ರಿಸಲ್ಟು ಕೂಡ ಬಳ್ಳಾರಿ ಮೆಡಿಕಲ್ ಕಾಲೇಜಲ್ಲಿ ಬಂತು. ಮತ್ತು ಅಲ್ಲಿಂದ ವಾಪಸ್ ಬಂದಾಗ ಹೇಗೆ ಅದೇ ಬಡತನ ಇದ್ದದ್ರಿಂದ ನಾವು ಸ್ನಾತಕೋತ್ತರ ಪದವಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಅಷ್ಟು ವೆಯ್ಟ್ ಮಾಡುವಷ್ಟು ಶಕ್ತಿ ನಮ್ಮಲ್ಲಿ ಇರಲಿಲ್ಲ. ಅದರಿಂದ ನನ್ನ ತಕ್ಷಣ ಒಂದು ಸಣ್ಣ ಕ್ಲಿನಿಕನ್ನು MBBS ಮುಗಿದ ತಕ್ಷಣ ಈಗ MBBS ಮಾಡಿದ್ದಲ್ಲಿ ಸರ್ ತಾವು? ಬಳ್ಳಾರಿ ಮೆಡಿಕಲ್ ಅಲ್ಲಿ ಮುಗಿಸ್ಕೊಂಡು MDಗೆ ಮುಂಚೆ ನೀವು ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಿ? ನಾನು ಕ್ಲಿನಿಕ್ ಇಟ್ಟೆ ಬೆಳಗೊಳದಲ್ಲಿ. ಆವಾಗ ಎಂಟ್ರೆನ್ಸ್ನಲ್ಲಿ ನನಗೆ MD ಸೀಟು, MD ಜನರಲ್ ಮೆಡಿಸಿನ್ ಮೈಸೂರು ಮೆಡಿಕಲ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಕ್ಕಿದ್ರಿಂದ ಮತ್ತೆ ಕ್ಲಿನಿಕ್ನ ಮುಚ್ಚಿ ನಾನು ನನ್ನ ವಿದ್ಯಾಭ್ಯಾಸವನ್ನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮುಂದುವರಿಸಿದೆ. ಅಲ್ಲಿ ತುಂಬ ಒಂಥರ ವೈಬ್ರೆಂಟ್ ಎನ್ವಿರಾನ್ಮೆಂಟು, ಪೋಸ್ಟ್ ಗ್ರಾಜುಯೇಷನಲ್ಲಿ ಸ್ವಲ್ಪ ಸ್ಟೈಫಂಡು ಕೊಡ್ತಾ ಇದ್ರು ಸರ್ಕಾರದವರು. ಆದ್ದರಿಂದ ಅಲ್ಲಿ ತುಂಬ ಏನು ಕಷ್ಟ ಆಗಲಿಲ್ಲ, ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಆಯಿತು. ಅಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿ ಯೂನಿವರ್ಸಿಟಿಗೆ ಕ್ಲಿಯರ್ ಮಾಡಿಕೊಂಡು 1990ರಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದೆ. PUCನಲ್ಲೂ ಮೆರಿಟು, MBBS ಅಲ್ಲೂ ಮೆರಿಟು, MDನಲ್ಲೂ ಕೂಡ ಮೆರಿಟ್ ಬಂತು. ಆಮೇಲೆ ಆದಚುಂಚಗಿರಿ ಮೆಡಿಕಲ್ ಕಾಲೇಜು, ರೂರಲ್ ಮೆಡಿಕಲ್ ಕಾಲೇಜು, ಅಲ್ಲಿ ನಾನು ಲೆಕ್ಚರರ್ ಆಗಿ ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು 4-5 ವರ್ಷ ಕೆಲಸ ಮಾಡಿದೆ. ಸೊ ಆ ಸಂದರ್ಭದಲ್ಲಿ ಭಾಳಷ್ಟು ಇನ್ನೂ ಹೆಚ್ಚಿನ ಅನುಭವಗಳು ಅದೋ. ಜೊತೆಗೆ ಸ್ವಾಮೀಜಿ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಪದೇ ಅಲ್ಲಿ ಬರ್ತದಿಂದ ಅವರ ದರ್ಶನಗಳು, ಪಾದಸ್ಪರ್ಶದ ಭಾಗ್ಯ ನಮಗೆ ಸಿಕ್ತು. ಜೊತೆಗೆ ನನ್ನ ಜೊತೆಗೆ ತದನಂತರ ಏನು 94 ಜಾಬ್ಗಳು ಅಲ್ಲಿಗೆ ಫಿಕ್ಸ್ ಆಗ್ಬಿಡ್ತೀವಿ ಅಂದ್ಬಿಟ್ಟು ಸ್ವಲ್ಪ ಇನ್ನೂ ಚೂರು ಮುಂದೆ ಹೋಗೋಣ ಅಂದ್ಬಿಟ್ಟು ನಾನು ಆಕ್ಚುಲಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟು ಪೂರ್ತಿ ಪ್ರಮಾಣದ ಪ್ರಾಕ್ಟೀಸ್ ಅನ್ನ ಚನ್ನರಾಯಪಟ್ಟಣದಲ್ಲಿ ತುಡಿತ ಅಲ್ಲಿಗೆ ಸೀಮಿತ. ಯಾಕೆಂದ್ರೆ ತುಂಬಾ ಜಾಸ್ತಿ ಹೊತ್ತು ವರ್ಕ್ ಮಾಡ್ಬೋದು, ತುಂಬಾ ಜನಕ್ಕೆ ನನ್ನ ಒಂದು ಪ್ರತಿಭೆ ಸೇವೆ ಮಾಡಬಹುದು ಅನ್ನೋ ತರ ಅನಿಸ್ತದೆ ನನಗೆ. ಅವಾಗ ಚನ್ನರಾಯಪಟ್ಟಣದಲ್ಲಿ ಒಂದು ಸಣ್ಣ ಕ್ಲಿನಿಕ್ ಇಟ್ಕೊಂಡಿದ್ರು ಕೂಡ ಅವಾಗ ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ರಾತ್ರಿ 11:30ವರೆಗೂ ನಾವು ಪೇಷಂಟ್ ನೋಡ್ತಿದ್ದೋ. ಹಾಗೆ ಅಷ್ಟೊಂದು ವರ್ಕ್ ಲೋಡ್ ಇತ್ತು. ಸೊ ಅದರಿಂದ ಬಹಳ ಜನಕ್ಕೆ ಅನುಕೂಲ ಆಯ್ತು. ನನಗೂ ವೈಯಕ್ತಿಕವಾಗಿ ಆರ್ಥಿಕವಾಗಿ ಸ್ವಲ್ಪ ಇಂಪ್ರೂವ್ ಆಯ್ತಾ ಹೋಗಿದ್ರಿಂದ ಸ್ವಲ್ಪ ಆರ್ಥಿಕವಾಗಿ ಸಬಲವಾದ್ಮೇಲೆ ಅದನ್ನೇ ಒಂದು ಹಾಸ್ಪಿಟಲ್ ಆಗಿ ಮುಂದೆ ನಾಗೇಶ್ ಆಸ್ಪತ್ರೆ ಅಂತ 3 ಹಂತದಲ್ಲಿ ಎಕ್ಸ್ಪಾನ್ಷನ್ ಆಗಿ ಇವತ್ತು 50 ಬೆಡ್ ಹಾಸಿಗೆ ಒಂದು ಆಸ್ಪತ್ರೆ ಆಗಿದೆ. ಅಂದ್ರೆ ಲೆಕ್ಚರರ್ ಜಾಬ್ ಅನ್ನ ಬಿಟ್ಟು ಬಂದು ಚನ್ನರಾಯಪಟ್ಟಣದಲ್ಲಿ ಮತ್ತೆ ಕ್ಲಿನಿಕ್ ಅನ್ನ ಶುರು ಮಾಡಿದ್ರಿ? ಹೌದು. ಚನ್ನರಾಯಪಟ್ಟಣದಲ್ಲಿ. ಸೊ ಹೇಗಿತ್ತು ಸರ್ ಅವಾಗ ಚನ್ನರಾಯಪಟ್ಟಣದಲ್ಲಿ ತಾವು ಕ್ಲಿನಿಕ್ ಶುರು ಮಾಡಿದಾಗ ನಿಮ್ಮ ರೆಸ್ಪಾನ್ಸ್ ಹೇಗಿತ್ತು? ಅಲ್ಲಿ ನಿಮ್ಮ ಕೈಗುಣದ ಬಗ್ಗೆ? ಇಲ್ಲಿ ನಾನೇ ಪ್ರಥಮ ಫಿಸಿಷಿಯನ್ ಕೂಡ ಆಗಿದ್ರಿಂದ ಜನ ಬಹಳ ಸ್ಪಂದಿಸಿದ್ರು. ತುಂಬಾ ಅವ್ರಿಗೂ ಅವಶ್ಯಕತೆ ಇತ್ತು. ಬಹಳ ಕಡಿಮೆ ಫೀಸ್, 10-15 ರೂಪಾಯಿ ಫೀಸ್ ತಗೊಂಡು ಒಂದು 200 ಜನ ಪೇಷಂಟ್ ಒಟ್ಟಿಗೆ, ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟು ಅದಕ್ಕಿಂತ ಜಾಸ್ತಿ ಪೇಷಂಟ್ ಅಷ್ಟೊಂದು ಜನ ಭಾಳ ತುಂಬ ಒಳ್ಳೊಳ್ಳೆ ಕೆಲಸ. ಹೃದಯಾಘಾತ ಆಗ್ಬೋದು, ಹಾವು ಕಡ್ದ ಪೇಷಂಟ್ ಆಗ್ಬೋದು, ಅದು ಹಲವಾರು ಜ್ವರಗಳು, ಮಲೇರಿಯಾ, ಟೈಫಾಯ್ಡು, ಡೆಂಗು, ವಾಂತಿ, ಭೇದಿ, ಆಸ್ಮಾ, ಸುಸ್ತಾದವರು ಎಲ್ಲರೂ ಕೂಡ ಅವಕ್ಕೆ ಮತ್ತೆ ಒಂದು ಮರು ಜೀವ ಕೊಡೋದ್ರಲ್ಲಿ ಭಾಳ ಯಶಸ್ವಿ ಕಂಡ ನಮ್ಮ ಆಸ್ಪತ್ರೆಯಲ್ಲಿ. ಯಾಕೆಂದರೆ ಚಿಕ್ಕ ಆಸ್ಪತ್ರೆ ಆಗಿದ್ರು ಕೂಡ ಭಾಳ ನಮ್ಮ ಸಿಬ್ಬಂದಿ ಕೂಡ ಭಾಳ ಶ್ರಮವಹಿಸಿ ಕೆಲಸ ಮಾಡಿ ರೋಗಿಗಳಿಗೆ ಸೇವೆ ಮಾಡ್ಕೊಂಡು ಬಂದು
6,000 ಒಂದು ಜೀವಗಳನ್ನ ಉಳಿಸೋದ್ರಲ್ಲಿ ನಾವು ಯಶಸ್ವಿ ಅದು. ಸೊ ಒಂದು ನಿಮ್ಮ ಬಗ್ಗೆ ಕೇಳುವಂಥದ್ದು ಏನಂದರೆ, ಬೆಳಗ್ಗೆ 8 ಗಂಟೆಗೆ ತಾವು ಮೊದಲನೇ ಪೇಷಂಟನ್ನು ನೋಡುವಂಥ ಆ ವ್ಯವಧಾನ, ಆ ಸಮಾಧಾನ, ಆ ಉತ್ಸಾಹ, ಆ ಪ್ಯಾಷನ್ ಏನಿರ್ತದೆ, ಕಟ್ಟ ಕಡೆಗೆ ರಾತ್ರಿ ನೀವು ಮನೆಗೆ ಹೋಗ್ಬೇಕಾದ್ರೆ ಕೊನೆ ಪೇಷಂಟ್ ನೋಡ್ಬೇಕಾದ್ರು ಅದೇ ಉತ್ಸಾಹ, ಭತ್ತದ ಉತ್ಸಾಹ, ಆ ಪ್ಯಾಷನ್ ನಿಮ್ಮ ಹತ್ರ ಇದೆ ಅನ್ನೋದು ತುಂಬ ಜನ ಚನ್ನರಾಯಪಟ್ಟಣದಲ್ಲಿ ಕೇಳಿಬರುವಂಥ ಸಹಜವಾದಂಥ ಮಾತು. ಸೊ ಈ ಉತ್ಸಾಹಕ್ಕೆ ನಿಮಗೆ ಏನು ಅದು ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೀನಿ, ಯಾವಾಗಲೂ ನಮ್ಮ ವೃತ್ತಿಯನ್ನು ನಾವು ಎಂಜಾಯ್ ಮಾಡಬೇಕು. ಎಂಜಾಯ್ ಯುವರ್ ಯಾರೇ ಆಗಲಿ, ಈಗ ನೀವು ಪತ್ರಕರ್ತ ಇರ್ಬೋದು, ನಿಮ್ಮ ವೃತ್ತಿ ನೀವು ಎಂಜಾಯ್ ಮಾಡಬೇಕು. ಹಾಗೆ ನಮ್ಮ ವೃತ್ತಿಯನ್ನು ನಾವು ಎಂಜಾಯ್ ಮಾಡ್ತಾ ಹೋದಾಗ ನಮಗೆ ದಣಿವಾಗಲ್ಲ, ದಣಿವಾಗದೇ ಇಲ್ಲ. ಆಮೇಲೆ ಮುಗಿಸ್ಕೊಂಡು ಬಂದ್ಮೇಲೆ ಕೂಡ ಹಲವಾರು ಅಕಾಡೆಮಿಕ್ ವರ್ಕ್ಸು, ಇತ್ತೀಚೆಗೆಲ್ಲ ರೆಫರೆನ್ಸು, ಕಾನ್ಫರೆನ್ಸ್ಗಳಿಗೆ ರೆಡಿ ಆಗೋದು, ಲೆಕ್ಚರರ್ಸ್ಗಳಿಗೆ ರೆಡಿ ಆಗೋದು ಎಲ್ಲನೂ ಇನ್ನೂ ಮುಂದುವರೆದ ಕೆಲಸನೂ ಹಾಸ್ಪಿಟಲ್ ಇರ್ತದೆ. ಸೊ ಅವೆಲ್ಲನೂ ಕೂಡ ಮಾಡ್ಕೊಂಡೇ ಬಂದೆ. ತದನಂತರ ಏನು ನಮ್ಮ ಗ್ರಾಮೀಣ ಕಾಯಿಲೆಗಳು, ಹಾವು ಕಡಿತ ಆಗ್ಬೋದು, ಮಲೇರಿಯಾ, ಡೆಂಗು, ಟೈಫಾಯ್ಡು, ಇಲಿಜರ್ ಇಂಥವನ್ನ ಬಹಳಷ್ಟು ಅಧ್ಯಯನ ಮಾಡಿ ಹಾಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬಹಳಷ್ಟು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಸಮ್ಮೇಳನಗಳಲ್ಲಿ ಉಪನ್ಯಾಸಗಳು, ಇವನು ಚಿನ್ನದ ದತ್ತಿ ಉಪನ್ಯಾಸಗಳು ಅಂತಾರೆ, ಹೊರೈರೇಷನ್ಸ್ ಅಂತಾರೆ, ಚಿನ್ನದ ಪದಕದ ಉಪನ್ಯಾಸಗಳನ್ನು ಕೂಡ ನಾನು ಒಂದು ಸಣ್ಣ ಪ್ಲೇಸಿಂದ ಹೋಗಿ ಅದು ಕೂಡ ನನಗೂ ಕೂಡ ಬಹಳ ಹೆಮ್ಮೆ ಇದೆ. ಯಾಕೆಂದ್ರೆ ಆ ಥರ ಒಂದು ರಾಷ್ಟ್ರ ಮಟ್ಟದಲ್ಲಿ ಉಪನ್ಯಾಸ ಕೊಡೋದಕ್ಕೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದರೆ ಬೇಕಾಗ್ತಾರೆ ಸಾಮಾನ್ಯವಾಗಿ. ಆದರೆ ಚನ್ನರಾಯಪಟ್ಟಣದ ಒಂದು ಸಣ್ಣ ತಾಲೂಕಲ್ಲಿ ಸಣ್ಣ ಆಸ್ಪತ್ರೆ ಕೆಲಸ ಮಾಡಿಕೊಂಡು ಆ ಒಂದು ಅವಕಾಶ ಸಿಕ್ಕಿರೋದು ನನಗೆ ಬಹಳ ನನಗೆ ತುಂಬ ಅದು ಸಂತೋಷ ಕೊಟ್ಟಿದೆ ನನಗದು. ಅದೊಂದು ಅದು ಅಲ್ಲದೆ ನಾನು ಬಹಳಷ್ಟು ಈ ಟೆಕ್ಸ್ಟ್ ಬುಕ್ಗಳಲ್ಲಿ, ಮೆಡಿಸನ್ ಅಪ್ಡೇಟ್ ಟೆಕ್ಸ್ಟ್ ಬುಕ್ಗಳಲ್ಲಿ ಚಾಪ್ಟರ್ಗಳು ಕೂಡ ಬರೆದಿದ್ದೀನಿ. ಹಾಗೂ ಕನ್ನಡದಲ್ಲಿ ಪತ್ರಿಕೆಗಳಲ್ಲಿ ಜನಸಾಮಾನ್ಯರಿಗೋಸ್ಕರ ಆರೋಗ್ಯ ಮಾಹಿತಿಗಳನ್ನು ಕೂಡ ಅವಾಗ ನಮ್ಮ ಪತ್ರಕರ್ತ ಮಿತ್ರರು ಕರೀತಾರೆ, ಹೇಳ್ತಿರ್ತಾರೆ. ಟೈಮ್ ಸಿಕ್ಕಿದಾಗೆಲ್ಲ ಬರೋದು ತುಂಬಾ ಲಿಟ್ರೇಚರ್ಗಳು ಅದ್ರ ಬರೆದಿರ ಮೆಡಿಕಲ್ ಬರದೇ ಇದ್ರು ಮೆಡಿಕಲ್ ಬಗ್ಗೆ ಆದಷ್ಟು ಸಮಯದ ಅಭಾವ ಇರ್ತದೆ, ಸಮಯ ಸಿಕ್ಕಾಗ ಬರಿತಾ ಇರ್ತೀನಿ. ಒಂದು ತಮ್ಮ ಇದು ಜ್ಞಾನದ ಬಗ್ಗೆ, ಅಂದರೆ ಜ್ಞಾನ ಹೇಳುವಂಥದ್ದು ತುಂಬ ನೀವು ಲೆಕ್ಚರ್ ಕೊಟ್ಟಿರುವಂಥದ್ದು. ಈ ಹಾವು ಕಡದಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಪ್ರಥಮ ಚಿಕಿತ್ಸೆಯನ್ನು ಹಳ್ಳಿಗಾಡಿನ ಜನ ಹೊಲಕ್ಕೆ ಹೋಗಿರ್ತಾರೆ, ಜಮೀನಿಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಕೆಲವೊಂದು ಮೂಢನಂಬಿಕೆಗಳು ಕೂಡ ಇದ್ದಾವೆ, ಅಂದರೆ ತುಂಬ ಜನ ಬಲಿಯಾಗ್ತಾರೆ. ಆ ಸಾಯುವಂಥ ಇದು ಡಾಟಾ ನಿಮ್ಮ ಬಗ್ಗೆ ಏನಿದೆ ದೇಶದಲ್ಲಿ? ಈಗ ಅಂಕಿಅಂಶ ಪ್ರಕಾರ ಭಾರತದಲ್ಲಿ ಸುಮಾರು 50,000 ಜನ ಹಾವು ಕಡಿದು ವರ್ಷ ಹಸುನಿಗ್ತಾ ಇದ್ದಾರೆ. 50,000ದಲ್ಲಿ ಬಹಳಷ್ಟು ಜನ, ಮೋರ್ ದನ್ 90% ಎಲ್ಲ ರೈತರು, ಬಡ ರೈತರು, ಕೂಲಿ ಕಾರ್ಮಿಕರು, ರೈತಾಪಿ ಕಾರ್ಮಿಕರೇ ಸಾಯ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ, ಒಂದು ಕಡೆ ಈ ಒಂದು ಮೂಢನಂಬಿಕೆ ಅಂತೀವಿ, ಅವರು ಹಾಸ್ಪಿಟಲ್ ತಲುಪದೇ ಇರೋದು, ಈ ನಾಟಿ ಔಷಧಿ ಅಂತೆ ಕೋಳಿ ಹಾಕೋದು, ಮಣಿ ಹಾಕೋದು, ಇದನ್ನೇನು ಪ್ರಯೋಜನ ಆಗಲ್ಲ. ಆದ್ರೂ ಕೂಡ ಇವತ್ತು ಕೂಡ ನಡೀತಾ ಇದೆ. ಸೊ ಹಾಸ್ಪಿಟ್ಲಿಗೆ ತಲುಪೋದಕ್ಕೆ ಮುಂಚೆನೆ ಬಹಳಷ್ಟು ಡೆತ್ ಆಗ್ತದೆ, ಹಾಸ್ಪಿಟಲ್ ತಡವಾಗಿ ತಲುಪಿದ್ದಾರೆ. ಸೊ ಹಾಗೂ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಇತ್ತೀಚೆಗೆ ಪರವಾಗಿಲ್ಲ. ಹಿಂದೆ ಬಹಳಷ್ಟು ಆಸ್ಪತ್ರೆಗಳ ಕೊರತೆ ಇತ್ತು, ತಜ್ಞ ವೈದ್ಯರ ಕೊರತೆ ಇತ್ತು. ಆಸ್ಪತ್ರೆಗಳಿದ್ರು ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತಜ್ಞ ವೈದ್ಯಗಳು ಇರ್ತಿರ್ಲಿಲ್ಲ. ಸೊ ಪೇಷಂಟ್ ಅಲ್ಲಿಗೆ ತಲುಪಿದ್ರು ಕೂಡ ಅಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥ ವೈದ್ಯರಾಗಲಿ ಸೌಲಭ್ಯಗಳು ಸ್ವಲ್ಪ ಕಡಿಮೆ ಇದ್ರಿಂದ ಸಾವುಗಳು ಜಾಸ್ತಿ ಆದವು. ಒಂದು ನಾನು ಹೇಳೋದೇನು ಅಂದ್ರೆ, ಹಾವು ಕಡಿದ ಸಂದರ್ಭದಲ್ಲಿ ಯಾವುದೇ ಕಾಲವನ್ನು ವ್ಯರ್ಥ ಮಾಡದೆ ಅವರು ಸೀದಾ ಹತ್ತಿರ ಫೆಸಿಲಿಟಿ ಇರ್ತಕ್ಕಂಥ ಆಸ್ಪತ್ರೆಗೆ ತಲುಪಿದ್ರೆ ಸಾಮಾನ್ಯವಾಗಿ ಎಲ್ಲಾ ಪೇಷಂಟ್ಗೂ ಟ್ರೀಟ್ಮೆಂಟ್ ಬೇಕಾಗಲ್ಲ. 170 ಹಾವುಗಳು ವಿಷ ಇಲ್ಲದೆ ಇರೋದ್ರಿಂದ ಈ ನಾನ್ ಪಾಯ್ಸನಸ್ ಅಂಡ್ ಪಾಯ್ಸನಸ್ ನಾವು ಸೆಗ್ರಿಗೇಟ್ ಮಾಡ್ತೀವಿ ನಮ್ಮ ಅನುಭವದ ಮೇಲೆ ಹಾಗೂ ಟೆಸ್ಟ್ಗಳ ಮೇಲೆ. ಪಾಯ್ಸನ್ ಇದ್ದವರಿಗೆ ಆಂಟಿ ಸ್ನೇಕ್ವೆನಮ್ ಅಂತ ಹೇಳಿ ಒಂದು ಸಿದ್ಧ ಔಷಧಿ ಕೊಡಬೇಕಾಗ್ತದೆ. ಅದು ಎಷ್ಟು ಬೇಗ ಕೊಡ್ತೀವೋ ಕಚ್ಚಿದಿಂದ ಅಲ್ಲಿಗೆ, ಈ ಕಚ್ಚಿದ 1 ಗಂಟೆ 2 ಗಂಟೆ 3 ಗಂಟೆ ಮ್ಯಾಕ್ಸಿಮಮ್ 4 ಗಂಟೆ ಒಳಗೆ ಕೊಟ್ರೆ ರೋಗಿ ಉಳಿಯುವ ಒಂದು ಚಾನ್ಸಸ್ ಬಹಳ ಜಾಸ್ತಿ ಇರ್ತದೆ. ಸೊ ಪೇಷಂಟ್ ತುಂಬಾ ಲೇಟ್ ಆಗಿ ಬಂದಾಗ ವಿಷ ಎಲ್ಲ ಕಡೆ ಹರಡಿ ಅದು ಕಿಡ್ನಿಗೆ, ನರಗಳಿಗೆಲ್ಲ ಹೋಗಿ ಉಸಿರಾಟ ತೊಂದರೆ ಆಗ್ಬೋದು, ಕಿಡ್ನಿ ವೈಫಲ್ಯ ಆಗ್ಬೋದು, ಅಥವಾ ರಕ್ತಸ್ರಾವ ಆಗುವುದು. ಹೀಗಾಗಿ ರೋಗಿ ಹಸುನಿಗೂ ಸಂಭವ ಇರ್ತದೆ. ನಮಸ್ಕಾರ ವೀಕ್ಷಕರೇ. ಒಳ್ಳೆ ಕೆಲಸ ಮಾಡೋಕೆ ಏನಾದ್ರೂ ಒಂದು ನೆಪ ಬೇಕು. ಆ ನೆಪನ ಕ್ರಿಯೇಟ್ ಮಾಡೋಕೆ ಉತ್ತಮ ಮನಸ್ಥಿತಿ, ಒಳ್ಳೆ ವಾತಾವರಣ, ಒಂದೊಳ್ಳೆ ಸಂಸ್ಥೆ ಬೇಕು. ಅಂಥದ್ದೇ ಒಳ್ಳೆ ಮನಸ್ಥಿತಿ, ಒಳ್ಳೆ ವಾತಾವರಣ, ಒಳ್ಳೆ ಸಂಸ್ಥೆ ನಮ್ಮ ನ್ಯೂಸ್6 ವಾಹಿನಿ ನಿಮಗೋಸ್ಕರ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡ್ತಿದೆ. ಅಂಥದ್ದೇ ಒಂದು ಶ್ರೇಷ್ಠವಾದ ಉದ್ದೇಶನ ಇಟ್ಕೊಂಡು ಒಂದೊಳ್ಳೆ ಕೆಲಸ ಮಾಡ್ಲಿಕ್ಕೆ, ಎಲ್ಲೆಡೆ ಖುಷಿ ಹಂಚ್ಲಿಕ್ಕೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳಾದ ಗಿರಿಜಾ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಾಯ್ತಿರ್ತೀರಾ ಅಲ್ವಾ? ನಮಸ್ಕಾರ.
ಸೊ ನನಗೆ ಒಂದು ಕುತೂಹಲಕ್ಕೆ ಕೇಳ್ತಿರುವಂಥದ್ದು, ಈಗ ರೈತರು ಮನೆಯಲ್ಲಿ ಹೊಲಗಳಲ್ಲಿ ಈ ಹಾವು ಕಡದಂತ ಸಂದರ್ಭದಲ್ಲಿ ಔಷಧೋಪಚಾರವನ್ನ ಮನೆಯಲ್ಲಿ ಏನಾದರೂ ಮಾಡುವಂತ ಸಾಧ್ಯತೆ ಇದೆಯಾ? ಆಸ್ಪತ್ರೆಗೆ ಬರಬೇಕಾ? ಖಂಡಿತವಾಗೂ ಇಲ್ಲ. ಯಾಕೆಂದ್ರೆ ಹಾವು ಕೆಡದಾಗ ಸಂದರ್ಭದಲ್ಲಿ ಅದು ವಿಷಭರಿತನೋ ವಿಷ ಇಲ್ವೋ ಅಲ್ಲಿ ಗೊತ್ತಾಗೋದಲ್ದೇ ಇರೋದ್ರಿಂದ ಆಸ್ಪತ್ರೆಗೆ ಬರೋದು ಒಳ್ಳೇದು. ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿ ಸಿದ್ಧ ಔಷಧಿ ಇಲ್ಲ. ಅದರಿಂದ ಹಾವು ವಿಷ ಇಲ್ಲದೆ ಇದ್ರೆ ಅವ್ನು ಬದುಕಬಹುದು. ವಿಷ ಇದೆಯೋ ಇಲ್ವೋ ಅಂತ ತೀರ್ಮಾನ ಆಗ್ಬೇಕಾದ್ರೂ ಅಲ್ಲಿ ಬರಲೇಬೇಕಾಗತ್ತೆ. ಸೊ ಯಾವುದೇ ರೀತಿ ಬಿಗಿಯಾಗಿ ದಾರ ಕೊಟ್ಟೋದ್ರಾಗಲಿ ಅಥವಾ ಬ್ಲೇಡ್ ತಗೊಂಡು ಕುಯ್ಯೋದ್ರಾಗಲಿ ಅಥವಾ ಗೋಳಿ ಕೊಡೋದ್ರಲ್ಲಿ ಅನುಕೂಲ ಆಗಲ್ಲ ಅಂತ ಇತ್ತೀಚಿನ ಎಲ್ಲ ಸಂಶೋಧನೆ ಕೂಡ ಹೇಳಿದ್ದಾವೆ. ರೋಗಿ ನಡಿಬಾರ್ದು. ಈ ಸುಮಾರು ಸಿನಿಮಾಗಳು ನೋಡ್ತೀವಲ್ಲ ಸರ್, ಹಾವು ಕಚ್ಚಿದ ಕೂಡ ಆ ಜಾಗಕ್ಕೆ ಹೋಗಿ ಹೀರೋ ಬಂದು ಇನ್ಯಾರೋ ಬಂದು ಅಲ್ಲಿ ಅಲ್ಲಿಂದ ಅದನ್ನ ಅವೈಜ್ಞಾನಿಕ. ಅದನ್ನು ತೋರಿಸ್ತಾ ಇರೋದೇ ಒಳ್ಳೇದು. ಯಾಕೆ ಅದು ಮೂಢನಂಬಿಕೆ ಮತ್ತಷ್ಟು ಜಾಸ್ತಿ ಮಾಡುತ್ತೆ. ಬಟ್ ಬಹಳಷ್ಟು ರೋಗಿಗಳನ್ನ ಸೂಕ್ತ ಚಿಕಿತ್ಸೆಯಿಂದ ತುರ್ತು ಚಿಕಿತ್ಸೆಯಿಂದ ಉಳಿಸಬಹುದು ಅಂತ ಮಾತ್ರ ನಾನು. ಬಟ್ ವಿಷ ಏರಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲೋ ಕಾಲಿಗೆ ಸಾಮಾನ್ಯವಾಗಿ ನಡೆದಾಡುವಂತ ಸಂದರ್ಭದಲ್ಲಿ ಕಾಲಿಗೆ ಕಡಿಯುವಂತ ವಿಷ ಏರಬಾರ್ದು ಅಂತ ಹೇಳಿ ಅಲ್ಲಿಗೆ ದಾರ ಕಟ್ಟುವಂತ ಪ್ರಕ್ರಿಯೆ ತುಂಬಾ ಬಿಗಿಯಾಗಿ ಕಟ್ಟೋದ್ರಿಂದ ಸ್ವಲ್ಪ ಹಲವಾರು ಪ್ರಾಬ್ಲಮ್ಗಳಿವೆ. ಗ್ಯಾಂಗ್ರೀನ್ ಆಗ್ಬಿಡೋದು ಲಿಂಬು. ಮತ್ತೆ ಸುಮಾರು ಕಟ್ಟಿದಾಗ ಏನಾದ್ರೆ ಒಳಗಡೆ ವೈನ್ಸ್ ಅಲ್ಲಿ ಹೋಗ್ತಾನೆ ಇರುತ್ತೆ. ಆರ್ಟರಿಗಳು ವೈನ್ಸ್ ಗಳಲ್ಲಿ ಲಿಂಫ್ಯಾಟಿಕ್ಸ್ ಅಲ್ಲಿ ಏನೇ ದಾರ ಕಟ್ಟಿದ್ರು ವಿಷ ಹೋಗೇ ಹೋಗುತ್ತೆ. ಅದು ಇತ್ತೀಚಿನ ಸಂಸ್ಥೆಗಳು ಹೇಳೋದ್ರಿಂದ ಸೊ ದಾರ ಕಟ್ಟೋದ್ರಿಂದ ಹೆಚ್ಚಿಗೆ ಪ್ರಯೋಜನ ಆಗ್ತಾ ಇಲ್ಲ. ಅದು ಸುಮ್ಮನೆ ಗ್ಯಾಂಗ್ರೀನ್ಗೆ ಅಥವಾ ಕಾಲು ಇನ್ನೂ ಗಾಯ ಜಾಸ್ತಿ ಆಗಿ ಅನುಕೂಲ ಆಗ್ಬೋದು ಹೊರತು ಪ್ರಾಣ ಉಳಿಸೋದಕ್ಕೆ ಅಷ್ಟೊಂದು ಅನುಕೂಲ ಆಗಲ್ಲ ಸಂಶೋಧನೆ ಹೇಳ್ತಾರದ್ನ. ಇತ್ತೀಚಿನ ನಾವು ದಾರವನ್ನು ಏನು ಜಾಸ್ತಿ ಕಟ್ಟಕ್ಕೆ ಹೋಗ್ಬೇಡಿ, ನಡಿಬೇಡಿ. ಚಲನೆ ಆಗ್ಬಾರ್ದು. ವೆಹಿಕಲ್ ಅಲ್ಲಿ ಯಾವ್ದು ವೆಹಿಕಲ್ ಸಿಗುತ್ತೋ ಅದು ಎತ್ತಿನ ಗಾಡಿ ಆಗ್ಬೋದು, ಇಲ್ಲ ಕಾರ್ ಆಗ್ಬೋದು, ಬೈಕ್ ಆಗ್ಬೋದು, ಏನು ಅವೈಲಬಲ್ ಇರುತ್ತೋ ಅದ್ರಲ್ಲಿ ಹಾಸ್ಪಿಟಲ್ ನಡಿದಂಗೆ ರೋಜ ನಡೆಸ್ದಂಗೆ ಕರ್ಕೊಂಬನ್ನಿ ಅಂತ ಹೇಳ್ತೀವಿ. ಇನ್ನು ತಮ್ಮ ಎಕ್ಸ್ಪರ್ಟೈಸ್ ಅನ್ನೋಂತಂದ್ರೆ ಒಂದು ಹೃದಯ ವಿಚಾರಕ್ಕೆ ಹೃದಯ ಸಂಬಂಧಿ ಕಾಯಿಲೆ ವಿಚಾರಕ್ಕೆ ಸಂಬಂಧಪಟ್ಟ ತಾವು 5,000 6,000 ಜನಕ್ಕೂ ಕೂಡ ಈಗ ಆಲ್ರೆಡಿ ಜೀವವನ್ನು ಉಳಿಸಿರುವಂಥದ್ದು ಕೂಡ ಇದೆ. ಈ ಸಂಬಂಧಪಟ್ಟ ಹಾಗೆ ಮೊದಲು ಹೃದಯಾಘಾತ ತಡೆಯೋದು ಹೇಗೆ, ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಹೇಗೆ, ಇದು ಒಂದಷ್ಟು. ಹೃದಯಾಘಾತ ಬಹಳ ಸರ್ವೇ ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ನೋಡ್ತಾ ಇರ್ತೀವಿ. ಹೃದಯಾಘಾತಕ್ಕೆ ತುಂಬಾ ಪ್ರಮುಖವಾದ ಕಾರಣಗಳು ಅಂದ್ರೆ ಒಂದು ಧೂಮಪಾನವನ್ನು ಮಾಡೋದು, ಎರಡನೇದು ನಿಯಂತ್ರಣ ಇಲ್ಲದೆ ಇರತಕ್ಕಂಥ ಸಕ್ಕರೆ ಕಾಯಿಲೆ ಮಧುಮೇಹ ಅಂತೀವಿ, ಮೂರನೇದು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರೋ ತರ ಆಹಾರ ಸೇವನೆ ಮಾಡೋದು, ನಾಲ್ಕನೇದು ಬೊಜ್ಜು ಶರೀರ ದಪ್ಪ ಆಗೋದು ಸ್ಥೂಲಕಾಯ ಅಂತೇಳಿ ಅದು, ಮತ್ತೆ ಐದನೇದು ಅಧಿಕ ರಕ್ತದ ಒತ್ತಡ. ಇವು 5 ಪ್ರಮುಖ ಕಾರಣಗಳು. ಸಣ್ಣ ಸಣ್ಣ ಕಾರಣಗಳು ಹಲವಾರು ಇದಾವೆ, ಇವು ಪ್ರಮುಖ ಕಾರಣಗಳು. ಸೊ ಈ 5 ಕಾರಣಗಳನ್ನ ನಾವು ಹತೋಟಿಲಿ ಇಟ್ಕೊಂಡ್ರೆ, ಧೂಮಪಾನವನ್ನು ಮಾಡದೇ ಇದ್ರೆ ಅಥವಾ ಮಧುಮೇಹ ಬಾರ್ದಂಗೆ ದೈಹಿಕ ಚಟುವಟಿಕೆಗಳು ಇಟ್ಕೊಂಡು ಮಿತವಾಗಿ ಆಹಾರ ಸೇವಿಸ್ಕೊಂಡಿದ್ರೆ ಅಥವಾ ಮದುವೆ ಬಂದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆನ ಸಕಾಲದಲ್ಲಿ ಪಡ್ಕೊಂಡು ಅದು ತೊಂದರೆ ಆಗದೆ ನೋಡ್ಕೊಳ್ತಾ ಇದ್ರೆ ಅಥವಾ ಅತಿಯಾದ ಅವೈಜ್ಞಾನಿಕ ಆಹಾರಗಳು, ಜಡ್ಡುಗಳು, ಸ್ವೀಟ್ಗಳು ತಿಂದು ಹೊಟ್ಟೆ ಬರೆಸ್ಕೊಂಡು ಹಂಗ್ ಮಾಡೋದ್ರಿಂದ ದೈಹಿಕ ಚಟುವಟಿಕೆ ಇಷ್ಟು ಮಾಡ್ಕೊಂಡಿದ್ರೆ ಶೇಕಡ 80% ಹೃದಯಾಘಾತಗಳನ್ನ ಆಗದಂಗೆ ತಡಿಬಹುದು ಅಂತ ವಿಶ್ವ ಹೃದಯ ಸಂಸ್ಥೆ ಹೇಳ್ತಾ ಇರ್ತಕ್ಕಂಥದ್ದು. ಸೊ 80% ಹೃದಯಾಘಾತ ಒಂದು ತಡಿಬಹುದು. ಒಂದ್ ವೇಳೆ ಆಯ್ತು ಅಂದಾಗ ಸಾಮಾನ್ಯವಾಗಿ ಚಿಹ್ನೆ ಎದೆ ಮಧ್ಯದಲ್ಲಿ ಉರಿ ಬರುತ್ತದು. ಸಾಮಾನ್ಯ ಉರಿ ಬರುತ್ತೆ, ಬೆವರು ಬರುತ್ತೆ. ಸೊ ಆ ಚಿಹ್ನೆ ಕಾಣಿದ ತಕ್ಷಣ ಹೇಗೇನು ಇಲ್ಲೂ ಕೂಡ ಅಷ್ಟೇ ರೋಗಿ ನಡಿಬಾರ್ದು. ಅವನನ್ನ ಹತ್ತಿರದ ಎಲ್ಲಿ ಅನುಕೂಲ ಇರ್ತದೋ ಆಸ್ಪತ್ರೆಗೆ ಸಾಗಿಸಿ ECG ಅದು ಈ ಥರ ಟೆಸ್ಟ್ಗಳನ್ನು ಮಾಡಿಸಿ. ಸಾಮಾನ್ಯವಾಗಿ ಗ್ರಾಮೀಣ ಪರಿಸ್ಥಿತಿ ಏನಾಗುತ್ತೆ, ದೊಡ್ಡ ದೊಡ್ಡ ಕ್ಯಾತ್ ಲ್ಯಾಬ್ಗಳು ಅಂಜಪಷ್ಟೆ ಅಂತ ಬರೋದಿಲ್ಲ ಈ ಏಜ್ಗಳು. ಅದಕ್ಕೋಸ್ಕರ ಇಲ್ಲಿ ನಾವು ಥ್ರಾಂಬೋಲೈಸಿಸ್ ಅಂತ ಮಾಡ್ತೀವಿ. ಬಂದಾಗ ECG ತೆಗೆದು ನೋಡಿ ಅದು ECG ರಕ್ತ ಪರೀಕ್ಷೆ ಮಾಡಿ ಕ್ಲಾಟ್ ಆಗಿದ್ರೆ ಕ್ಲಾಟ್ ಬರ್ಸ್ಟ್ ಆಗುವಂಥ ಇಂಜೆಕ್ಷನ್ ಬರ್ತದೆ. ಸ್ಟೆಪ್ಟೋಕೈನಸೋ, ಯೂರೋಕೈನಸೋ, TP ಅಂತ ಇಂಜೆಕ್ಷನ್, ಟೆನಾಕ್ಟಿಪ್ಲಸ್ ಅಂತ ಅವನ್ನ ಕೊಟ್ಟು ಸುಮಾರು 6-7 ಸಾವಿರ ಸ್ಟೆಪ್ಟೋಕೈನಸ್ ಇಂಜೆಕ್ಷನ್ ನಾನು ಕೊಟ್ಟಿದ್ದೆ. ಕರ್ನಾಟಕ ಅತಿಯಷ್ಟು ಥ್ರಾಂಬೋಲಿಸಿಸ್ ಟ್ರೀಟ್ಮೆಂಟ್ ಮಾಡಿರೋ ಹೆಗ್ಗಳಿಕೆ ನಂದೇ ಇದೆ. ಸೊ ನಾವು ಬಹಳಷ್ಟು ಸಂದರ್ಭದಲ್ಲಿ ಸಕ್ಸಸ್ ಕೂಡ ಆಗ್ತಾ ಇರ್ತೀವಿ. ಬಹಳ ಕಡಿಮೆ ಡೆತ್ಗಳನ್ನ ನೋಡಿರೋದು. ಸೊ ಅದರಿಂದ ಅದು ಬಹಳ ಮುಖ್ಯ. ಬೇಗ ಅದರಲ್ಲೂ ಏನು ಹೃದಯಾಘಾತದಲ್ಲಿ ಚಿಹ್ನೆಯನ್ನು ನೋಡ್ಕೊಂಡು ಬೇಗ ಹಾಸ್ಪಿಟ್ಲ್ ತಲುಪೋದು, ಚಿಕಿತ್ಸೆ ಪಡ್ಕೊಳ್ಳೋದು ಜೀವ ಉಳಿಸಲು ಬಹಳ ಮುಖ್ಯ ಆಗ್ತದೆ. ನಾವು ನಿಮ್ಮ ಹಾಸ್ಪಿಟ್ಲಿಗೆ ಬಂದಂಥ ಸಂದರ್ಭದಲ್ಲಿ ಒಬ್ಬರು ಪೇಷಂಟ್ ಆಗ್ತಾನೆ ಬಂದರು ಅಂದರೆ, ಇಂಥ ಪೇಷಂಟ್ ನಿಮಗೆ ಸಾರ್ವಜನಿಕ ಆಸ್ಪತ್ರೆಗೂ ಹೋಗದ ರೀತಿಯಲ್ಲಿ ನಿಮ್ಮಲ್ಲಿಗೆ ಬರ್ತಾರೆ ಅಂತಂದರೆ ಅದಕ್ಕೆ ನಿಜವಾದ ಕಾರಣ ಒಂದು ಕೈಗುಣ, ಇನ್ನೊಂದು ನಿಮ್ಮ ಎಕ್ಸ್ಪರ್ಟೈಸು, ನಂತರದಲ್ಲಿ ನಿಮ್ಮ ಸಹನಾಶೀಲತೆ, ನಿಮ್ಮ ಅಂದರೆ ಪೇಷಂಟ್ಸ್ ಕಳ್ಕೊಂಡ ಹಾಗೆ ನೀವು ಟ್ರೀಟ್ಮೆಂಟ್ ಮಾಡುವಂಥ ವಿಚಾರಕ್ಕೆ ಈಗ ಆಲ್ರೆಡಿ ಇರುವಂಥದ್ದು. ಈ ಹೃದಯ ಮತ್ತು ಹಾವು ಕಡುವಂಥ ವಿಚಾರ ಬಿಟ್ಟರೆ ನಂತರದಲ್ಲಿ ತಮ್ಮ ಎಕ್ಸ್ಪರ್ಟೈಸ್ ಭಾಳಷ್ಟು. ಈಗ ನಾನು ಫಿಸಿಷಿಯನ್ ಆಗಿ ಸಾಮಾನ್ಯವಾಗಿ 8 ರೋಗಗಳಿಂದ ಸೀರಿಯಸ್ ಆಗ್ತಕ್ಕಂಥವ್ರು, ಅದು ಡೆಂಗು ಆಗ್ಬೋದು, ಡೆಂಗು ಸ್ಯಾಕ್ ಸಿಂಡ್ರೋಮ್ ಅಂತೀವಿ, ಟೈಫಾಯ್ಡ್ ಫೀವರ್ಗಳಲ್ಲಿ ಆಗ್ಬೋದು, ಮಲೇರಿಯಾ ಭಾಳ ಈಗ ಸ್ವಲ್ಪ ಕಡಿಮೆ ಆಗಿದೆ. ಸುಮಾರು ಈಗ ಒಂದು
ಕಳೆದ ದಶಕದಲ್ಲಿ ಬಹಳಷ್ಟು ಮಲೇರಿಯಾ ಪೇಷಂಟ್ಗಳನ್ನ ನಾವು ನೋಡವು. ಮಲೇರಿಯಾ ಮೆದುಳಿಗೆ ಹೋಗೋದು, ಕಿಡ್ನಿಗೆ ಹೋಗೋದು, ಪೇಷಂಟು ಪ್ರಜ್ಞಾನ ಸ್ಥಿತಿಗೆ ಹೋಗೋದು. ಸೊ ಅವು ಬಹಳಷ್ಟು ಆ ಒಂದು ಅನುಭವನ ನಾನು ಬಹುಶಃ ಒಂದು ಕೆಲವು ಔಟ್ ಬ್ರೇಕ್ ಅಲ್ಲಿ ದಿನಕ್ಕೆ 100 ಮಲೇರಿಯಾ ನೋಡಿರೋದು ಉಂಟು, 100 ಮಲೇರಿಯಾ ಕೇಸ್ಗಳನ್ನೇ. ಸೊ ಅನುಭವನ ನಾನು ಬಹಳಷ್ಟು ಲೆಕ್ಚರ್ನು ಕೊಟ್ಟಿದ್ದೀನಿ, ಆರ್ಟಿಕಲ್ಗಳನ್ನು ಬರೆದಿದ್ದೀನಿ. ಹಾಗೂ ಸುಮಾರು 1-2 ವರ್ಷದಲ್ಲಿ ಜೈಪುರದಲ್ಲಿ ರಾಷ್ಟ್ರೀಯ ಒಂದು ಶೃಂಗಸಭೆ ಆಯ್ತು ಮಲೇರಿಯಾದ ಬಗ್ಗೆ. ಅದ್ರಲ್ಲಿ ನಾನು ಒಬ್ಬ ಸ್ಪೀಕರ್ ಆಗಿದ್ದೆ, ಪೆನಲಿಸ್ಟ್ ಆಗಿ ಕೂಡ ನನ್ನನ್ನು ಇನ್ವೈಟ್ ಮಾಡುವಷ್ಟು ಮಟ್ಟಿಗೆ ಅಷ್ಟು ಅನುಭವ ನಾವು ಬಂತು ಮಲೇರಿಯಾದಲ್ಲಿ. ಈಗ ಮಲೇರಿಯಾ ಕಡಿಮೆ ಆಗಿದೆ, ಈಗ ನಮ್ಮ ಏರಿಯಾದಲ್ಲಿ ಮಲೇರಿಯಾ ಕಡಿಮೆ ಆಗಿದೆ. ಅದೇ ರೀತಿ ಈಗ ಆಸ್ಮಾ ಜಾಸ್ತಿಯಾಗಿ ಉಲ್ಬಣ ಆಗ್ಬೋದು, ಅಥವಾ ವಾಂತಿ ಭೇದಿಯಾಗಿ BP ಡ್ರಾಪ್ ಆಗ್ಬೋದು, ಬೇರೆ ಯಾವುದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಸೆಪ್ಟಿಸಿಮೆ ಆಗಿ BP ಹೋಗುವಂತ ಅವು ರೆಗ್ಯುಲರ್ ಪ್ರತಿನಿತ್ಯ ಇವತ್ತು ಕೂಡ ನೋಡ್ತಾ ಇರ್ತೀವಿ. ಅವೆಲ್ಲವೂ ಕೂಡ ಒಂದು ತುರ್ತು ಉಳಿಸ್ಬೇಕಾದಂತ ಹಾಗೂ ಉಳಿಸಬಹುದಾದಂಥ ಕಾಯಿಲೆಗಳು. ಅದನ್ನ ನಾವು ಚಾಚು ತಪ್ಪದಂಗೆ ಮಾಡ್ಕೊಂಡೇ ಬಂದಿದ್ದೀವಿ. ತಮ್ಮ ಈ ಸೇವಾ ಮನೋಭಾವ, ತಮ್ಮ ಯಶೋಗಾಥೆಗೆ ಒಂದು ಸಂಘಟನಾತ್ಮಕವಾಗಿ ನೀವು ಎಲ್ಲಿ ತೊಡಸ್ಕೊಂಡಿದ್ದೀರಾ? IMA-ನಲ್ಲಿ ಮತ್ತೆ ಈ ನಿಮ್ಮ ಮೆಡಿಕಲ್ ವೈದ್ಯಕೀಯ ಸಂಘಟನೆ ಅಂತ ಬಂದ್ರೆ ಸ್ವಲ್ಪ ನಾನು ಮೊದಲಿಂದಲೂ ಸಂಘಟನೆಯಲ್ಲಿ ಆಕ್ಟಿವ್ ಆಗಿ ಇದ್ದೇನೋ. ಗ್ರಾಮೀಣ ಪ್ರದೇಶದಲ್ಲಿ ನಾನು ತುಂಬಾ ಕಷ್ಟಪಟ್ಟು ಬಂದ್ರಿಂದಲೇ ಏನೋ ನಾನು ಬಹಳಷ್ಟು ಸಲ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಏನೋ ನಾವು ಚಿಕ್ಕಂದಲ್ಲಿ ಕಷ್ಟದಿಂದ ಬೆಳೆದವ್ರಿಗೆ ಅವು ಒಂದು ಅಸ್ತ್ರ ಆಗ್ತವೆ ಅಂತ ಧೈರ್ಯ ಅದು ಬಂದು. ಇವಾಗ ಯಾಕೆ ನರೇಂದ್ರ ಮೋದಿ ಅವರು ಅಷ್ಟು ಯಾರು ತಗೊಳ್ದಾರ ಡಿಸಿಷನ್ ತಗೊಳ್ತಿದ್ದಾರೆ ಅಂದ್ರೆ ಅವರು ಅಷ್ಟು ಕಷ್ಟಪಟ್ಟು ರೈಲ್ವೆ ಸ್ಟೇಷನ್ ಟೀಮ್ ಮಾಡ್ಕೊಂಡು ಬಂದು ಅದಕ್ಕೆ ಆ ಧೈರ್ಯ ಬಂತು. ಸೊ ಅದೇ ರೀತಿ ನಾನು ಸ್ನಾತಕೋತ್ತರ ವಿದ್ಯಾರ್ಥಿ ಆಗಿದ್ದಲ್ಲೂ ಕೂಡ ಅಲ್ಲೂ ಕೂಡ ಈ ರೆಸಿಡೆಂಟ್ ಡಾಕ್ಟರ್ಗಳು ಉಪಾಧ್ಯಕ್ಷನೂ ಆಗಿದ್ದೆ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲೂ. ಗ್ರಾಮೀಣ ಪ್ರದೇಶದಲ್ಲಿ ಏನು ಅಷ್ಟು ಬಡತನ ಇದ್ರೂ ಕೂಡ ಸಂಘಟನೆಯಲ್ಲಿ ನಾವು ಯಾವಾಗಲೂ ಹಿಂದುಳಿದಿಲ್ಲ. ತದನಂತರ ಬಂದ್ಮೇಲೆ ಈ ಫಿಸಿಷಿಯನ್ಸ್ ಅಸೋಸಿಯೇಷನ್ ಅಂತೀವಿ, ಹಾಸನ ಜಿಲ್ಲೆ 2009ರಿಂದ 2012ರವರೆಗೂ ಕೂಡ ನಾನು ಜಿಲ್ಲಾ ಅಧ್ಯಕ್ಷ ಆಗಿದ್ದೆ. 2017ರಲ್ಲಿ ಭಾರತೀಯ ವೈದ್ಯ ಸಂಘ, ಬಹಳ ದೊಡ್ಡ ಆರ್ಗನೈಸೇಷನ್ ಭಾರತೀಯ ವೈದ್ಯ ಸಂಘ, ಅದರಲ್ಲಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೆ. ಹಾಗೂ ಈಗ ಅಟ್ ಪ್ರೆಸೆಂಟ್ ಭಾರತೀಯ ವೈದ್ಯ ಸಂಘದ ಕರ್ನಾಟಕ ಶಾಖೆಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಭಾರತೀಯ ವೈದ್ಯ ಸಂಘ ತುಂಬಾ ಒಂದು ಪ್ರೈಡ್ ಆರ್ಗನೈಸೇಷನ್ ಹಾಗೂ ಇಡೀ ವಿಶ್ವದಲ್ಲೇ ದ ಲಾರ್ಜೆಸ್ಟ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಬಹಳಷ್ಟು ಎಜುಕೇಶನ್ನು, ಸಮಾಜ ಸೇವೆ, ಸಮಾಜ ಸುಧಾರಣೆ ಕೂಡ ವೈದ್ಯ ಸಂಘ ಕೈಗೊಳ್ತದೆ. ಅಂತ ಒಂದು ಶಾಖೆಯ ರಾಜ್ಯ ಮಟ್ಟದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಅದನ್ನು ಬಹಳ ಉತ್ಸುಕನಾಗಿ ನಾನು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತೀನಿ. ಈಗಲೂ ಕೂಡ ಮುಂದಿನ ವಾರ ಭಾನುವಾರ ಧರ್ಮಸ್ಥಳದಲ್ಲಿ ಅದ್ರ ಬಗ್ಗೆ EC ಮೀಟಿಂಗ್ ಇದೆ, ಅದಕ್ಕೆ ನಮ್ಮ ಅಧ್ಯಕ್ಷರು ಕರೆದಾರೆ, ನಾವು ಹೋಗ್ತಾ ಇದೀವಿ. ಅಲ್ಲಿ ಸನ್ನಿಧಿ ಹಾಲ್ನಲ್ಲಿ ಬಹಳ ಅಪರೂಪಕ್ಕೆ, ಸಾಮಾನ್ಯ ಬೆಂಗಳೂರಿನಲ್ಲೇ ಮೀಟಿಂಗ್ ಆಗೋದು, ನಮ್ಮ ಅಧ್ಯಕ್ಷರು ಧರ್ಮಸ್ಥಳದಲ್ಲಿ ಮಾಡೋಣ ಅದರಿಂದ ಕರೆದಿದ್ದಾರೆ. ಬಹಳ ಆ ರೀತಿಯಾಗಿ ಇನ್ನು 2018ರಲ್ಲಿ AP ಅಂತ ಹೇಳ್ತೀವಿ, ಅಸೋಸಿಯೇಷನ್ ಫಿಸಿಷಿಯನ್ಸ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷನಾಗೂ 2 ಬಾರಿ ನಾನು ಕಾರ್ಯನಿರ್ವಹಿಸಿದೆ. ಹಾಗೆ ಸಂಘಟನೆಯಲ್ಲಿ ನನ್ನ ಒಂದು ಬಿಡುವುದ ಕೆಲಸ ಜೊತೆಗೂ ಕೂಡ ಸಂಘಟನೆ ನಾನು ಕೈ ಬಿಟ್ಟಿಲ್ಲ, ಅದನ್ನು ನಾನು ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದೆ. ಸೊ ತಮ್ಮ ಸಾಮಾಜಿಕ ಹೋರಾಟ, ಬೌದ್ಧಿಕ ಹೋರಾಟ ಎಲ್ಲದನ್ನೂ ಕ್ರೋಢೀಕರಿಸಿಕೊಂಡು ನಿಮಗೆ ಈಗ ಒಂದು ಹಂತಕ್ಕೆ ಬಂದಿದ್ದೀರಾ. ಒಂದು 3 ದಶಕಗಳ ನಿಮಗೆ ಅನುಭವ ಇದೆ ಸರ್. 31 ವರ್ಷ. ಈ 3 ದಶಕಗಳ ಅನುಭವದಲ್ಲಿ ವೈದ್ಯಕೀಯ ಪ್ರಪಂಚದಲ್ಲಿ, ವೈದ್ಯಕೀಯ ನೆಲೆಗಟ್ಟಿನಲ್ಲಿ ತಾವು ಏನು ಕನಸು ಕಾಣ್ತಾ ಇರುವಂಥದ್ದು ಏನು ಸರ್? ಅಂದರೆ ಯಾವ ಸ್ವರೂಪದಲ್ಲಿ ಇಡೀ ಸಮಾಜ ಸ್ವಸ್ಥವಾಗಿರಬೇಕು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಮತ್ತು ಆರೋಗ್ಯದ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ತಾವು ಏನಾದರೂ ಒಂದು ಕಾರ್ಯಯೋಜನೆ ಮುಂದಿನ ಹಂತಗಳಲ್ಲಿ ಹಾಕೊಂಡಿದ್ದೀರಾ? ದೊಡ್ಡ ಮಟ್ಟದ ಏನಾಗುತ್ತೆ ಅಂದ್ರೆ ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ ಚಿಕಿತ್ಸೆಯ ಬಗ್ಗೆನೇ ಹೆಚ್ಚಿಗೆ ಗಮನ ಹರಿಸಿದ್ವಿ ಹೊತ್ತು ಕಾಯಿಲೆ ತಡೆಗಟ್ಟೋದ್ರ ಬಗ್ಗೆ ಬಹಳಷ್ಟು ಗಮನ. ಅಂದ್ರೆ ಈ ಹೆಲ್ತ್ ಎಜುಕೇಶನ್ ಅಂತೀವಿ, ಆರೋಗ್ಯ ಶಿಕ್ಷಣದ ಕೊರತೆ ಪರ್ಟಿಕ್ಯುಲರ್ಲಿ ಎಲ್ಲ ಕಡೆ ಭಾರತದ್ದು ತುಂಬಾ ಇದೆ. ಅಂದ್ರೆ ನಾವು ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಗಳನ್ನ, ಕಾಯಿಲೆಯ ಬರುದಂಗ್ ನೋಡ್ಕೊಳ್ಳೋದ್ರ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸ, ಪ್ರಿವೆಂಟಿವ್ ಡಿಸೀಸ್ ಅಂತೀವಲ್ಲ ಅದನ್ನ. ಸೊ ಈ ಬಗ್ಗೆ ನಾವು ಬಹಳಷ್ಟು ಕ್ಯಾಂಪ್ಗಳು, ಉದಾಹರಣೆಗೆ ಕಳೆದ 25 ವರ್ಷದಿಂದ ಈ NSS ಶಿಬಿರಗಳು ಅಂತ ಆಗ್ತವೆ. ಆರೋಗ್ಯ ಫಸ್ಟ್ ಗ್ರೇಡ್ ಕಾಲೇಜ್ನವರು, ಅಲ್ಲಿ ನಾನು ಒಬ್ಬ ಕಾನ್ಸ್ಟೆಂಟ್ ಗೆಸ್ಟ್. ಆ ಶಿಬಿರ ನೈಟ್ ಟೈಮ್ ಆಗುತ್ತೆ, ರಾತ್ರಿ ಹೊತ್ತು ಪ್ರತಿ ಒಂದು ಹಳ್ಳಿಗಳಲ್ಲಾಗುತ್ತೆ. ಅಲ್ಲಿ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ನಾನು ಹೋಗಿ ಪ್ರತಿ ವರ್ಷನೂ ಆರೋಗ್ಯ ಶಿಕ್ಷಣದ ಬಗ್ಗೆ ಒಂದ್ಸಲ ಸ್ಟಾರ್ಟಿಂಗ್ ಏಡ್ಸ್ ಅವೇರ್ನೆಸ್ ಕೊಟ್ಟು, ಯಾವ ಕಟ್ಟದ ಬಗ್ಗೆ ಬೇರೆ ಬೇರೆ ಅದನ್ನ ನಾನು ಮುಂದುವರ್ಸ್ಕೊಂಡೆ ಬಂದಿದ್ದೀನಿ. ನಾನು ಯಾವ್ಯಾವ ಫಲಾಪೇಕ್ಷೆ ಇಲ್ದಲೆ ನಾನು ಅದಕ್ಕೆ ಪ್ರತಿ ವರ್ಷ ನಮ್ಮ NSS ಶಿಬಿರಕ್ಕೆ ನಾನು ಒಂದು ದಿವಸ ನನಗೆ ರಿಸರ್ವ್ ಆಗಿರುತ್ತದು ಸ್ಟಾರ್ಟು. ಅಲ್ಲಿ ಹಳ್ಳಿಯ ಜನನೂ ಇರ್ತಾರೆ ಹಾಗೂ ನಮ್ಮ ವಿದ್ಯಾರ್ಥಿಗಳು, ಗ್ರಾಮೀಣ ವಿದ್ಯಾರ್ಥಿಗಳು ಇರ್ತಾರೆ. ಅಷ್ಟು ಜನ ಅದೊಂದು ಕಾರ್ಯ ನಾನು ಯಾವಾಗಲೂ ಕೈ ತಪ್ಪದೆ ಮಾಡ್ಕೊಂಡ್ ಬಂದಿದ್ದೀನಿ. ಹಾಗೆ ಸುಮಾರು ಕಳೆದ 10 ವರ್ಷದಿಂದ ಮಧುಮೇಹದ ಸ್ಫೋಟ ಆಯ್ತು ಭಾರತದಲ್ಲಿ. ಯಾಕಂದ್ರೆ ನಗರೀಕರಣ ಆಯ್ತು, ಸ್ವಲ್ಪ
ಆಯಿತು. ಅದ್ರ ಬಗ್ಗೆ ಅವೇರ್ನೆಸ್ನ ನಾವು ಬಹುಶಃ ಪ್ರತಿ ವರ್ಷ ಒಂದು ಮಧುಮೇಹ ದಿನಾಚರಣೆ ಅಂತ ಮಾಡ್ತೀವಿ. ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಉಚಿತ ಮಧುಮೇಹ ಸ್ಕ್ರೀನಿಂಗ್ ಟೆಸ್ಟ್ಗಳಾಗ್ಬೋದು ಅಥವಾ ಅವೇರ್ನೆಸ್ ಜಾಥಾ ಅಂತ ನಮ್ಮ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಸಾವಿರಾರು ವಿದ್ಯಾರ್ಥಿಗಳು ರೆಕಾರ್ಡ್ ಇಟ್ಕೊಂಡು ಅವೇರ್ನೆಸ್ ಜಾಥಾಗಳು ಮಾಡ್ತೀವಿ. ಸೊ ಇದ್ರ ಬಗ್ಗೆ ಬಹಳಷ್ಟು ಮೀಡಿಯಾದಲ್ಲೂ ಅದನ್ನ ಪಬ್ಲಿಸೈಸ್ ಮಾಡಿ ಅದು ಕೊನೆಗೆ 5ನೇ ವಿಶ್ವ ಮಧುಮೇಹ ಸಮ್ಮೇಳನ ಚಾಲೆಂಜ್ ಆಯ್ತು 2015 ನನಗೆ ಅದಕ್ಕೆ ಒಂದು ಅವೇರ್ನೆಸ್ ಕೊಟ್ಟರು. ಅಂದ್ರೆ ಆ ಒಂದು ಮಧುಮೇಹವನ್ನ ತಡಿಬಹುದು ಅಂತ ಒಂದು ಆಂದೋಲನ ಸೃಷ್ಟಿ ಮಾಡಿದ್ದಕ್ಕೆ ನನಗೆ ಒಂದು ಪ್ರಶಸ್ತಿಯನ್ನ ಅವಾಗ ತಮಿಳುನಾಡಿನ ಗವರ್ನರ್ ಆದಂತ ರೋಸೆ ಅವರ ಕೈಯಿಂದ ಹಸ್ತಾಂತರ ಆಯ್ತು. ಬಹಳ ಒಂದು ಹೆಮ್ಮೆಯ ಖುಷಿ ಆಯ್ತು ಅದು. ಫೈನ್. ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ನಾಗೇಶ್ ಅವರು ತುಂಬ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಧನೆಯೂ ಕೂಡ ಮಾಡಿದ್ದಾರೆ, ಇನ್ನೂ ಆ ನಿಟ್ಟಿನಲ್ಲಿ ಮುಂದುವರಿತಾರೆ. ಬಟ್ ವೈದ್ಯಕೀಯ ಕ್ಷೇತ್ರ ಒಂದು ಭಾಗ ಆದರೆ ಡಾಕ್ಟರ್ ಕೆ ನಾಗೇಶ್ ಅವರ ದಾಪುಗಾಲು ಮತ್ತೊಂದು ಕ್ಷೇತ್ರಕ್ಕೂ ಕೂಡ ಹೊರಳುತ್ತೆ. ಅದು ಶಿಕ್ಷಣ ಕ್ಷೇತ್ರ. ಶಿಕ್ಷಣ ಕ್ಷೇತ್ರದ ಬಗ್ಗೆನೂ ಕೂಡ ಅವರ ಯಶೋಗಾಥೆಯಲ್ಲಿ ಯಾವ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಅಲ್ಲೂ ಕೂಡ ಸಾಧನೆಯನ್ನು ಮಾಡ್ತಾ ಬಂದರು, ಯಾವ್ಯಾವ ಸಂಸ್ಥೆಗಳನ್ನು ಕಟ್ಟಿದ್ರು, ಎಷ್ಟೆಷ್ಟು ಜನಕ್ಕೆ ಒಂದು ರೀತಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಸದಾವಕಾಶವನ್ನು ಅವರು ಒದಗಿಸಿಕೊಟ್ರು. ಈ ಬಗ್ಗೆನೂ ಕೂಡ ಒಂದು ಸಣ್ಣ ವಿರಾಮದ ನಂತರ ಡಾಕ್ಟರ್ ಕೆ ನಾಗೇಶ್ ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಈಗ ಒಂದು ಸಣ್ಣ ವಿರಾಮ. ಬೆಳಗೆದ್ದು ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯುವ ಈ ಭೂಮಿ ತಾಯಿನ. ಇಡೀ ಚನ್ನರಾಯಪಟ್ಟಣದ ಜನಜನಿತವಾಗಿ ಅವ್ರ ಬಗ್ಗೆ ಮಾತನಾಡ್ತಾರೆ, ಖುಷಿಯಾಗಿ ಅವ್ರ ಬಗ್ಗೆ ಮಾತನಾಡ್ತಾರೆ, ಅವರ ಪರಿಸರ ಕಾಳಜಿ ಬಗ್ಗೆ ಮಾತನಾಡ್ತಾರೆ, ಅವರ ಸಮಾಜಮುಖಿಯಾದಂಥ ಕೆಲಸಗಳ ಬಗ್ಗೆ ಕೂಡ ಹೆಮ್ಮೆ ಪಟ್ಕೊಳ್ತಾರೆ. ಸಾಮ್ರಾಟ ಅಶೋಕನ ಮಾದರಿಯಲ್ಲೇ ಸಾಲು ಮರಗಳನ್ನು ನೆಡ್ತಾ ಪರಿಸರಕ್ಕೆ ಮತ್ತಷ್ಟು ಮೆರಗನ್ನು ಕೊಡ್ತಾ ಪರಿಸರವನ್ನು ಕಾಪಾಡ್ತಾ ಭೂಮಿಯನ್ನು ಶುದ್ಧಿ ಮಾಡ್ತಾ ಇರುವಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅರಣ್ಯ ಇಲಾಖೆ ಸಹಕಾರ ಇಲ್ಲದೆ ನಾವು ಗಿಡಗಳನ್ನ ಬೆಳಿಬೋದು ಅನ್ನೋದನ್ನು ತೋರಿಸ್ಲಿಕ್ಕೆ ಅವ್ರಿಗೆ ಲಾಕಿಯಲ್ಲಿ ಹಾಕಿದಂಥ ಮರಗಳನ್ನ ಎಮ್ಮರವಾಗಿ ಬೆಳೆಸ್ತೆ. ನೀರು ಕೂಡ ಕೊಡಲ್ಲ, ಚಾಲನ ನೀರು ಹೊತ್ತಿ ಅಲ್ಲಿ ಗಿಡಗಳನ್ನ ಬೆಳೆಸ್ತೆ. ಹೋರಾಟ ಮಾಡ್ದು, ಧರಣಿ ಸತ್ಯಾಗ್ರಹ ಮಾಡ್ದು, ನನಗೆ ಬಂದಂಥ ರಾಷ್ಟ್ರ ಪ್ರಶಸ್ತಿನ ವಾಪಸ್ ಕೊಡ್ತೀವಿ ಅಂತ ಹೇಳ್ದು, ಎಲ್ಲವನ್ನು ಮಾಡ್ದು. ನಮಗೆ ಎಷ್ಟೋ ಸರಿ ಗುರುಸನ್ನು ಕೂಡ ಹೊಡೆದಿದ್ದಾರೆ. ಎಲ್ಲ ಒಂದು ಕಡೆ ಪ್ರಕೃತಿ ಉಳಿಸೋಕ್ಕೋಸ್ಕರ ನಮ್ಮದು ಎಲ್ಲ ಒಂದು ಸಣ್ಣ ಹಳ್ಳು ಸೇವೆ ಅಂತ ನಾವಾದರೂ ಕೂಡ ಸುಮ್ಮನೆ ಆಗಿದ್ದು. ಅದೇ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಪ್ರಕೃತಿನ ಉಳಿಸೋಕ್ಕಾಗಲಿಲ್ಲ ಅಂತ ಮನಸ್ಸಿಗೆಲ್ಲ ಒಂದು ಕಡೆ ನೋವಾಗುತ್ತೆ. ಸಮಾಜಮುಖಿ ಪರೋಪಕಾರಾರ್ಥಂ ಇಂದು ಸಂಜೆ 6 ಗಂಟೆಗೆ. ಹಸು, ಎಮ್ಮೆ, ದನ, ಕೋಣ, ಕುರಿ, ಕೋಳಿ, ಬೆಕ್ಕು, ನಾಯಿ, ಗಿಳಿ ಅವು ನಮ್ ಪ್ರಾಣ, ನಮ್ ಮುದ್ದು, ನಮ್ ಬಂಗಾರ. ಅವು ಖಾಯಿಲೆ ಬಿದ್ರೆ ನಾವು ಕಂಗಾಲು. ಅವಕ್ ಹೇಳಕ್ ಬರಲ್ಲ, ನಮ್ಗೆ ತಿಳ್ಕೊಳಕ್ ಬರಲ್ಲ. ಮುದ್ದು ಮಾಡಿದ್ರಷ್ಟೇ ಸಾಲ್ದು, ಮದ್ದು ಗೊತ್ತಿರ್ಬೇಕಲ್ವಾ? ಡೋಂಟ್ ವರಿ, ನಿಮ್ ಮುದ್ದು ಮರಿಗೆ ಕೇರ್ ಮಾಡೋಕೆ ನಮ್ ಹತ್ರ ಡಾಕ್ಟರ್ ಇದ್ದಾರೆ. ಮೂಕ ಚಿಕಿತ್ಸೆ, ಮುದ್ದು ಜೀವಗಳಿಗೆ ಮದ್ದು. ಯಶೋಗಾಥೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಕೆ ನಾಗೇಶ್, ಚನ್ನರಾಯಪಟ್ಟಣದಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಚನ್ನರಾಯಪಟ್ಟಣದಲ್ಲಿ ಮಹತ್ತರವಾದಂಥ ಸಾಧನೆ ಮಾಡ್ತಾ ವೈದ್ಯಕೀಯ ಕ್ಷೇತ್ರದಿಂದ ಶಿಕ್ಷಣ ಕ್ಷೇತ್ರಕ್ಕೆ ದಾಪುಗಾಲಿಟ್ಟು ಅಲ್ಲೂ ಕೂಡ ತಮ್ಮ ಮಹತ್ತರವಾದಂಥ ಸೇವೆ, ಸಾಧನೆ, ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡ್ತಾ ಹಲವಾರು ಕುಟುಂಬಗಳಿಗೆ ಆಧಾರವಾಗಿರುವಂಥ ಡಾಕ್ಟರ್ ಕೆ ನಾಗೇಶ್ ಅವರು ಅವ್ರ ಜೊತೆ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸರ್, ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಸಾಧನೆ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿ ಬರುವಂಥದ್ದು. ನಂತರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಕೆಲವರು ಡಾಕ್ಟರ್ ಆದರೆ ಅದೇ ವೃತ್ತಿಯಲ್ಲಿ ಮುಂದುವರಿತಾ, ಅದೇ ವೃತ್ತಿಯಲ್ಲಿ ರಿಟೈರ್ಡ್ ಆಗ್ತಾ, ಅದೇ ವೃತ್ತಿಯಲ್ಲಿ ಆರಾಮಾಗಿ ಇದ್ದು ಬಿಡ್ತಾರೆ. ಬಟ್ ನೀವು ವೈದ್ಯರಾದ ನಂತರದಲ್ಲಿ ನಿಮಗೆ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತ ಅನಿಸಿದ್ದು ಯಾಕೆ? ಯಾವಾಗ ಅನ್ನಿಸ್ತು? ನಿಮ್ಮ ಉದ್ದೇಶ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಮೂಲ ಉದ್ದೇಶ ಏನು ಅಂತ? 2003ರಲ್ಲಿ 2003ರಲ್ಲಿ ಸ್ವಲ್ಪ ಸಾಕಷ್ಟು ಕೆಲಸವನ್ನು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿದ ಮೇಲೆ ನನಗೆ ಅನಿಸಿದ್ದು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾರಾಮೆಡಿಕಲ್ ಶಿಕ್ಷಣ. ಅಂದರೆ ಯಾಕೆಂದರೆ ಅವಾಗ ಏನಾಗಿತ್ತು, ಎಲ್ಲ ಕಡೆ ಈ ದಾದಿಯರ ಕೊರತೆ, ಟೆಕ್ನಿಷಿಯನ್ ಕೊರತೆ, ಅದು ನಮ್ಮ ಹಾಸ್ಪಿಟಲ್ ಅನುಭವಿಸಿದ್ದು. ಅದು ಅನುಭವ ಆಗಿ ಆ ಕೊರತೆ ಇದೆ ನನಗೆ ಭಾಳಷ್ಟು ಅನಿಸ್ತು. ಸೊ ಆವಾಗ ನಾವು ಈ ಡಿಪ್ಲೊಮೊ ಇನ್ ನರ್ಸಿಂಗ್
ಅಂತ ಸ್ಟಾರ್ಟ್ ಮಾಡಿದ್ರು. ಓಕೆ. ಅದು ವಿಶೇಷವಾಗಿ ಸ್ಟಾರ್ಟ್ ಮಾಡಿದ್ದು ಕೊನೆಗೆ ಡಿಪ್ಲೊಮೊ ಇನ್ ಲ್ಯಾಬ್ ಟೆಕ್ನಾಲಜಿ, ಡಿಪ್ಲೊಮೊ ಇನ್ ಎಕ್ಸ್ರೇ ಟೆಕ್ನಾಲಜಿ, OT ಟೆಕ್ನಾಲಜಿ, ಡಯಾಲಿಸಿಸ್ ಟೆಕ್ನಾಲಜಿ, ಹಾಗೆ BSc ಒಂದೊಂದೇ ಕೋರ್ಸ್ಗಳನ್ನ ಆ್ಯಡ್ ಮಾಡ್ತಾ ಅದು ತುಂಬ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೀತು. ಬಟ್ ಬಹಳ ಮುಖ್ಯವಾಗಿ ಬೆಳೀತು ಅನ್ನೋದಕ್ಕಿಂತ ಅದು ಬಹಳಷ್ಟು ಹಣ ಏನು ಮಾಡ್ತು ಅಂತ ನಾನು ಅನ್ಕೋತಾ ಇಲ್ಲ, ಯಾಕಂದ್ರೆ ನನಗೆ ಅನಿಸ್ತಾ ಇಲ್ಲ. ಆದ್ರೆ ಬಹಳಷ್ಟು ನಮ್ಮ ಗ್ರಾಮೀಣ ಯುವಜನರಿಗೆ, ಬಡ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಆಯ್ತು ಅಂದ್ರೆ ಆ ಕೋರ್ಸ್ಗಳು ಹೇಗೆ ಅಂದ್ರೆ ಮುಗಿಸಿದ ದಿವಸದಿಂದ ನಿಮಗೆ ಕೆಲಸ ಮುಗಿಸಿದ ಯಾರು ಕೂಡ ಅನ್ಎಂಪ್ಲಾಯ್ಮೆಂಟ್ ಅನ್ನ ಪ್ರಶ್ನೆಯಲ್ಲಿ ಬರಲ್ಲ ಆ ಕೋರ್ಸ್ಗಳಲ್ಲಿ, ಆ ತರ ಕೋರ್ಸ್ಗಳವು. ಸೊ ಬಹಳ ಸಾವಿರಾರು ಜನ ಈಗ ನಮ್ಮಲ್ಲಿ ಡಿಪ್ಲೊಮಾ ಮುಗಿಸ್ಕೊಂಡು ಹೋಗಿ ಅವ್ರ ಇಡೀ ಅವರು ತುಂಬಾ ಎಂತ ಬಡ ಕುಟುಂಬ ಬಂದಿದ್ರು ಅಂದ್ರೆ ಅವ್ರಿಗೆ ಫೀಸ್ ಕಟ್ಟಕ್ಕೆ 5,000 ರೂಪಾಯಿ ಯಾವತ್ತೂ ನಾವು ಕಟ್ಸಕ್ ಆಗ್ತಾನೆ ಇರಲ್ಲ, ಅಷ್ಟರ ಮಟ್ಟಿಗಿದ್ರು. ಇವತ್ತು ಒಳ್ಳೆ ಸಂಬಳ ತಗೊಂಡು ಇಡೀ ಅವ್ರ ಕುಟುಂಬವನ್ನು ಸಾಕ್ತಾ ಇದಾರೆ. ಆ ಒಂದು ಸಮಾಧಾನ ನಮ್ಗಿದೆ. ನಿಮ್ಮ ಸಂಸ್ಥೆಯಲ್ಲೇ ಓದಿ ನಿಮ್ಮ ಸಂಸ್ಥೆಯಲ್ಲೇ ಕೆಲಸವೂ ಕೂಡ ಇದ್ದಾರೆ, ಹಾಗೂ ಬೇರೆ ಬೇರೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಇವನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೆಲಸ ಗಿಟ್ಟಿಸ್ಕೊಂಡು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು, ಅದೇ ಮಹಾತ್ಮ ಗಾಂಧೀಜಿಯವರು ಹೇಳ್ದಂಗೆ ಶಿಕ್ಷಣ ಅವನ ಕಾಲ ಮೇಲೆ ನಿಲ್ಲಿಸಬೇಕು, ಅದು ನಿಜವಾದ ಸ್ವಾವಲಂಬನೆ ಕೊಡ್ತಾರೆ. ಶಿಕ್ಷಣ ಸ್ವಾವಲಂಬನೆಯನ್ನು ಕೊಡಬೇಕು. ಆ ರೀತಿಯಲ್ಲಿ ಈ ನರ್ಸಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಕೋರ್ಸ್ಗಳಿದ್ದಾವೆ, ಅದು ಇವತ್ತು ಕೂಡ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ. ಅದು ನಮ್ಗೆ ತುಂಬಾ ಒಂದು ಸಮಾಧಾನ ತಂದಿದೆ. ಯಾಕೆಂದ್ರೆ ಅಷ್ಟು ಜನ ಗ್ರಾಮೀಣ ವಿದ್ಯಾರ್ಥಿಗಳು ಅವರು ಸುಮ್ಮನೆ SLC ಮಾಡ್ಕೊಂಡು, PUC ಮಾಡ್ಕೊಂಡು, BA ಮಾಡ್ಕೊಂಡು ಮನೆಯಲ್ಲೇ ನಿರುದ್ಯೋಗಿಗಳು ಎಲ್ಲರೂ ಕೂಡ ಇವತ್ತು ಉದ್ಯೋಗ ಗಿಟ್ಟಿಸ್ತಾ ಇದ್ದಾರೆ. ನನಗೆ ಅದು ತುಂಬಾ ಪ್ಯಾರಾಮೆಡಿಕಲ್ ಸಮಾಧಾನ ಇದೆ. ಕ್ಷೇತ್ರದಲ್ಲಿ ಮತ್ತೆ ಅಂದ್ರೆ ಹೈಸ್ಕೂಲ್ ಲೆವೆಲ್ ಮುಂದುವರಿದ ನಾವು 2009-2010ರಲ್ಲಿ ಇಲ್ಲಿ ಒಂದು ಏನು ಪ್ರಾಥಮಿಕ ಶಿಕ್ಷಣ ಒಂದು ಕ್ವಾಲಿಟಿ ಡಿಫಿಷಿಯನ್ಸಿ ಇದೆ, ನಮಗೆ ಮೂಲ ವಿದ್ಯಾರ್ಥಿ ಶಿಕ್ಷಣ ಹಾಗೂ ಒಂದು ಒಳ್ಳೆ ಎಜುಕೇಶನ್ ಇಲ್ಲ ಅನಿಸಿದಾಗ ನಾವು ಪ್ರೈಮರಿ ಎಜುಕೇಶನ್ಗೆ ಸ್ಟಾರ್ಟ್ ಮಾಡಿದ್ದು. ಅವಾಗ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಅಲ್ಲಿ ಟೌನ್ ಒಳಗಡೆ ಅಲ್ಲ. ಅವಾಗ ಮಾಜಿ ಪ್ರಧಾನಿ HD ದೇವೇಗೌಡರು ಉದ್ಘಾಟನೆ ಮಾಡಿಕೊಟ್ರು, ಬಂದು ಅದನ್ನ ತುಂಬಾ ಒಂದು ಸ್ಪಂದನೆ ನಮಗೆ ಸಿಕ್ತು. ಇವತ್ತು ಒಟ್ಟು ನಮ್ಮ ಎಲ್ಲಾ ಸಂಸ್ಥೆಗಳಿಂದ ಸುಮಾರು 2,500 ವಿದ್ಯಾರ್ಥಿಗಳು ವಿದ್ಯೆ ಪಡಿತಾ ಇದ್ದಾರೆ. ಸುಮಾರು 150 ಜನ ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಆ ಕಡೆ ಒಂದ್ ಕಡೆ ಉದ್ಯೋಗ ಪಡೆಯೋದು ಒಂದು ಭಾಗ, ಇನ್ನು ಉದ್ಯೋಗವನ್ನ ಸೃಷ್ಟಿ ಮಾಡುವಂತದ್ದಿದ್ದಾರೆ. ಅದು ನಿಜವಾದ ಆಂಟ್ರಪ್ರಿನರ್ಶಿಪ್, ಅದು ನಿಜವಾದ ಕನಸು. ಎಷ್ಟು ಜನ ತಮ್ಮಲ್ಲಿ ಇವಾಗ ಉದ್ಯೋಗಾಕಾಂಕ್ಷಿಗಳು ಮತ್ತೆ ಉದ್ಯೋಗ ಮಾಡ್ತಿರುವಂತದ್ದು? 250 ಜನ, 250 ಕುಟುಂಬಗಳು, 250 ಜನ ಎಂಪ್ಲಾಯಿಗಳು ಇದ್ದಾರೆ. ಎಲ್ಲರೂ ಕೂಡ ತುಂಬಾ ಸಂತೋಷವಾಗಿ, ತುಂಬಾ ಹುಮ್ಮಸ್ಸಿನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅಂತ ವೃದ್ಧಿಭೂಸ ಒಂದು ಪ್ರವೃತ್ತಿ ನಮ್ಗಿದೆ. ಬರೀ ಸಂಬಳ ಕೊಡ್ತಿದೀವಿ ಅಂತ ಅಷ್ಟೇ ಅಲ್ಲ, ಅವರು ಕೂಡ ಬಹಳ ಬದ್ಧತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗೆ ಸ್ವಾಮಿ ವಿವೇಕಾನಂದ ದೇಶ ಕಟ್ಟಬೇಕು ಅಂದ್ರೆ ಇದೇನೆ, ನಾವು ಬೇರೆ ಜನ ಉದ್ಯೋಗ ಸೃಷ್ಟಿ ಮಾಡುವಂತದ್ದು, ಜೊತೆಗೆ ಬೇರೆಯವ್ರಿಗೂ ಕೂಡ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದು ಆ ಒಂದು ಕೆಲಸ ನಡೀತಾ ಇದೆ ಸಾಮಾನ್ಯವಾಗಿ. ಎಜುಕೇಷನ್ ಜೊತೆಗೆ ತಮಗೆ ಎಜುಕೇಷನ್ಗೆ ಬರೋದಕ್ಕೆ ಕಾರಣ ಮುಖ್ಯವಾಗಿ ತಮ್ಮ ಸಾಹಿತ್ಯಾಸಕ್ತಿ ಅನ್ನೋದು ಕೂಡ ಒಂದು ವಿಚಾರ. ನೀವು ಸಾಹಿತ್ಯನೂ ಕೂಡ ಸೃಷ್ಟಿ ಮಾಡ್ತೀರಾ, ಸಾಹಿತ್ಯವನ್ನು ಓದಿದ್ದೀರಾ, ಸಾಹಿತ್ಯವನ್ನು ಕವನಗಳನ್ನು ಕೂಡ ಬರೆದಿದ್ದೀರಿ ಅಂತ. ನಾನು ಸಾಹಿತ್ಯ ಮೊದಲಿಂದ ನಾನು ಹೇಳ್ದಂಗೆ ಪ್ರಾಥಮಿಕ ಹಂತದಿಂದಲೂ ನನಗೆ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇತ್ತು. ಸೊ ಅದರಿಂದ ನಾನು ಆ ಸಾಹಿತ್ಯವನ್ನು ಓದೋದನ್ನು ಮುಂದುವರ್ಸ್ಕೊಂಡೇ ಬಂದೆ. ಸ್ವಲ್ಪ ತುಂಬಾ ಏನು ಬರ್ದಿಲ್ಲ, ಕವನಗಳನ್ನ ಬರೀತೀವಿ, ಕವನ ವಾಚಗಳು ಮಾಡೋದು ನನ್ನ ಬಹಳ ಅಭ್ಯಾಸ. ಶಾಯರಿಗಳು ಹೇಳೋದು ಅದು ಇದು ಬಹಳಷ್ಟು ಅಭ್ಯಾಸ ಇದೆ. ಆಗ ನಾಟಕಗಳು, ಪಾತ್ರಗಳು, ಏಕಪಾತ್ರ ಅಭಿನಯಗಳು ಇವೆಲ್ಲ ಮಾಡೋದು ನಾವು ಹಳ್ಳಿಯಿಂದ ಬಂದಿದ್ರಿಂದ ಅದೆಲ್ಲ ನನಗೆ ಅಭ್ಯಾಸ ಸರ್ವೇಸಾಮಾನ್ಯ ಆಗಿದೆ. ಅದರಿಂದ ಸ್ಫೂರ್ತಿ ಸಾಮಾನ್ಯವಾಗಿ ನಾವು ಒಂದು ಪರಂಪರಾ ಅಂತ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ, ಜ್ಞಾನಸಾಗರ ಪರಂಪರಾ ಅಂತ. ಸ್ಕೂಲ್ ಡೇ ಅನ್ನೋದಕ್ಕಿಂತ ಮೋರ್ ದ್ಯಾನ್ ಸ್ಕೂಲ್ ಡೇ, ಅದು ತುಂಬಾ ಒಂದು ಸಾಂಸ್ಕೃತಿಕ ಹಬ್ಬದ ತರ ನಡೀತದೆ. ಅದಕ್ಕೆ ಒಂದು ಸಲ ಡಾಕ್ಟರ್ SL ಭೈರಪ್ಪನವರು ಒಂದು ಶಾಲೆ ಕರ್ಕೊಂಬರೋದು ಸುಲಭದ ಕೆಲಸ. ಭೈರಪ್ಪನವರು ಬಂದು ಸುಮಾರು ಅವತ್ತು ಬಂದಾಗ ಒಂದು 7-8 ಸಾವಿರ ಜನ ಪೋಷಕರು, ವಿದ್ಯಾರ್ಥಿಗಳು ಇದ್ರು. ತುಂಬಾ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಅವ್ರ ದೀಪ ಬೆಳಗ್ಗೆ ಉದ್ಘಾಟನೆ ಮಾಡಿ ಎಲ್ರಿಗೂ ಒಂದು ಸಂದೇಶವನ್ನು ಕೊಟ್ಟು ಹೋದ್ರು. ಕಳೆದ ವರ್ಷ ಜ್ಞಾನಪೀಠ ಪ್ರಶಸ್ತಿ ಚಂದ್ರಶೇಖರ್ ಕಂಬಾರ್ ಅವರು ಇದೇ ಕ್ಯಾಂಪಸ್ ನಲ್ಲಿ, ಇಡೀ ಎಂಟೈರ್ ಕ್ಯಾಂಪಸ್ ಸುಮಾರು 10,000 ಜನ ಇದ್ರು ಅವತ್ತು ಚಂದ್ರಶೇಖರ್ ಕಂಬಾರ್ ಬಂದಾಗ. ಸೊ ಅಂದ್ರೆ ಆ ತರ ಒಂದು ಸಾಹಿತ್ಯಾತ್ಮಕ ಕಾರ್ಯಕ್ರಮವೂ ಕೂಡ ಆ ಒಂದು ಇನ್ಸ್ಪಿರೇಷನ್ ಇಂದ ನಡ್ಕೊಂಡು ಹೋಗ್ತಿದ್ದೇವೆ. ಹಾಗೂ ನಮ್ಮ ನಾಗಾಭರಣ ಅವರು ಫಿಲ್ಮ್ ಡೈರೆಕ್ಟರ್, ಅವರು ಕೂಡ ಒಂದ್ಸಲ ಬಂದು ನಮ್ಮರಿಗೆಲ್ಲ ಸಂದೇಶವನ್ನು ಕೊಟ್ಟು ನಮ್ಮ ಮನೆಗೂ ಬಂದು ಆ ರೀತಿ ಎಲ್ಲ ಸ್ವೀಕರಿಸಿ ಆ ತರ ಒಂದು ನಮ್ಗೆ ಅದೊಂದು ಜೀಲಿದೆ. ಅದಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ದೊಡ್ಡ ಸಾಧಕನ ಸಾಹಿತ್ಯಗಳು ತೋರಿಸ್ಬೇಕು ಅನ್ನೋದು, ಅದನ್ನ ನಾವು ನನ್ನ ಸಾಮಾನ್ಯ ವಿದ್ಯಾರ್ಥಿಗಳು ಮಾತಾಡ್ಬೇಕು ಅವ್ರು ಅಷ್ಟೇ. ಬರೀ ನೀವು ಮಾರ್ಕ್ಸ್ ತಗೊಳ್ಳಿ ಅಂತ ಅಷ್ಟೇ ಹೇಳಲ್ಲ ನಾನು. ಮಾರ್ಕ್ಸ್ಗಿಂತ ಇನ್ನೂ ಆಚೆ ಇದೆ ಜೀವನ.
ಯಾವ ರೀತಿ ನೀವು ಮೈಗೂಡಿಸ್ಕೊಳ್ಬೇಕು, ಸಾಹಿತ್ಯ ಇರಬೇಕು. ಸಾಹಿತ್ಯ ಇದ್ರೆ ಜೀವನದಲ್ಲಿ ಸಂತೋಷ ಯಾವಾಗ್ಲೂ ಇರುತ್ತೆ. ನೀವು ಏನೇ ಸಂಪಾದನೆ ಮಾಡಿ, ಏನೇ ವಿಜ್ಞಾನ ದೊಡ್ಡ ಅಧಿಕಾರಿ ಆಗಿದ್ರು, ನೀವು ಸಾಹಿತ್ಯ ಒಳಗೊಳಿಸ್ಕೊಂಡಿಲ್ಲ ಅಂದ್ರೆ ಆ ರಸಾನುಭವ ಒಂಥರ ಬರ್ಡ್ ಇರುತ್ತೆ ಜೀವನ. ಕರೆಕ್ಟ್. ರಸಸ್ವಾದ ಅನುಭವಿಸ್ಬೇಕು ಅಂದ್ರೆ ನೀವು ಸಾಹಿತ್ಯ ಯಾವುದೇ ವೃತ್ತಿ ಮಾಡ್ತಾ ಇರಲಿ, ಸಾಹಿತ್ಯ ಜೊತೆಗೆ ಅದು ನನ್ನ ಅಭಿಪ್ರಾಯ. ಸತ್ಯ ಖಂಡಿತ. ಜೊತೆಗೀಗ ವೈದ್ಯಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರದಲ್ಲಿ ನಂತರದಲ್ಲಿ ತಮ್ಮ ಸಾಮಾಜಿಕವಾದಂಥ ಹೋರಾಟ, ತಮ್ಮ ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಮುಂದೆ ತಮ್ಮ ಫ್ಯೂಚರ್ ಪ್ಲಾನ್ ಅಂದರೆ ಸಾಮಾಜಿಕವಾಗಿ ಇನ್ನಷ್ಟು ಈಗ ಇಷ್ಟಕ್ಕೆ ಸೀಮಿತವಾಗ್ತೀರಾ? ನಿಮ್ಮ ನೋಡ್ತಾ ಇದ್ರೆ ನೀವು ಇಷ್ಟಕ್ಕೆ ನಿಲ್ಲೋರಲ್ಲ ಅನ್ನೋದು ನಮಗೆ. ಅಂದರೆ ನಿಮ್ಮ ಉತ್ಸಾಹ ಇನ್ನೂ ಕೂಡ ಈಗ ಎಷ್ಟು ಸರ್ ತಮಗೆ ವಯಸ್ಸು ಕೇಳ್ಬೋದು? 57. ಹಂಗೆ ಕಾಣೋದಿಲ್ಲ, ಅದಕ್ಕೋಸ್ಕರ ಆಗಿದೆ ವಯಸ್ಸು 57 ವರ್ಷ. ಇನ್ನು 3 ವರ್ಷಕ್ಕೆ ರಿಟೈರ್ಡ್ ಆಗ್ತೀರಾ? ರಿಟೈರ್ಡ್ ಏನಾಗೋದು, ನಮ್ಮ ಪ್ರೈವೇಟ್ ಅಲ್ಲ ಸರಿ, ನಾನು ಹೇಳ್ತಾ ಸೊ ರಿಟೈರ್ಡ್ ಆದ ನಂತರ ರಿಟೈರ್ಡ್ ಆಗೋದಿಲ್ಲ ನಿಮಗೆ. ಸಾಮಾಜಿಕವಾಗಿ ತೊಡಕೊಂಡವರಿಗೆ ಕೊನೆವರೆಗೂ ಕೂಡ ರಿಟೈರ್ಮೆಂಟ್ ಅಂತ ಇರೋದಿಲ್ಲ. ತಾವು ಸಾಮಾಜಿಕವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತೊಡಕೊಳ್ಬೇಕು ಅಂತ, ಈಗ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಸಾಧನೆ ನಡೀತಾನೆ ಇದೆ, ಅದನ್ನು ಮತ್ತಷ್ಟು ನಡೀಲಿ. ಜೊತೆಗೆ ಸಾಮಾಜಿಕವಾಗಿ ತೊಡ್ಕೊಳ್ಳೋದಕ್ಕೆ ಏನಾದರೂ ಆಸಕ್ತಿ ಇದೆಯಾ, ಹೆಂಗೆ ಅಂತ? ಅಂದ್ರೆ ಬಹುಶಃ ನೀವು ರಾಜಕೀಯ ನೇರವಾಗಿ ಕೇಳುವಂಥದ್ದು, ರಾಜಕೀಯಕ್ಕೆ ಏನಾದರೂ ಬರುವಂತ ಒಂದು ಇಲ್ಲಿ ನನಗೆ ಬಹಳಷ್ಟು ಈಗ ಏನು ವೈದ್ಯಕೀಯ ಕ್ಷೇತ್ರ ಹಾಗೂ ನಾನೀಗೇನು ಕೆಲವು ಬೋಧನೆಗಳನ್ನು ಮಾಡ್ತಾ ಇರ್ತದಾಗ್ಬೋದು, ಲಿಟ್ರೇಚರ್ ಆಗ್ಬೋದು, ಹಾಗೂ ಶಿಕ್ಷಣ ಕ್ಷೇತ್ರದವರೆಗೂ ನನಗೆ ಸಮಾಧಾನ ತಂದಿದೆ. ಇದನ್ನ ಕೈ ಬಿಡೋದಕ್ಕೆ ನನಗೆ ಯಾವ ರೀತಿಯಿಂದ ಇಷ್ಟ ಇಲ್ಲ. ಅದರಿಂದ ಹಲವಾರು ರಾಜಕೀಯ ಆಫರ್ಗಳು ಅಲ್ಲಿ ಇಲ್ಲಿ ಬಂದರೂ ಕೂಡ ನನಗೆ, ಬಟ್ ನಾನು ಅದಕ್ಕೆ ತುಂಬಾ ಗಮನವನ್ನು ಹರಿಸ್ಲಿಲ್ಲ. ಹಂಗಂತೇಳಿ ತಿರಸ್ಕಾರನೂ ಮಾಡಿಲ್ಲ. ಅದು 2 ಕಾರಣ. ಒಂದು, ನನ್ನ ವಿಶೇಷವಾದ ಆಸಕ್ತಿ ವೈದ್ಯಕೀಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲಿಗೆ ನನಗೆ ನನ್ನ ಗಮನ ಕಡಿಮೆ ಆಗ್ಬಿಡುತ್ತೆ ಅನ್ನೋದು ಒಂದು. 2, ಈಗ ಪ್ರಸ್ತುತ ರಾಜಕೀಯ ಸನ್ನಿವೇಶಗಳು, ಇವಾಗೇನು ರಾಜಕೀಯ ಮೊದ್ಲಂಗಿಲ್ಲ, ತುಂಬಾ ಅಧೋಗತಿಗೆ ಹೊರಟೋಗ್ಬಿಟ್ಟಿದೆ. ಭ್ರಷ್ಟಾಚಾರ, ಎಲ್ಲಿವರೆಗೂ ಚುನಾವಣಾ ಭ್ರಷ್ಟಾಚಾರ ನಿಲ್ಲಲ್ವೋ ಅಲ್ಲಿವರೆಗೆ ರಾಜಕೀಯ ಕ್ಲೀನ್ ಆಗಿರಲ್ಲ. ಸೊ ಸಜ್ಜನರು ರಾಜಕೀಯಕ್ಕೆ ಎಂಟರ್ ಆಗುವಂತ ಸನ್ನಿವೇಶ ಇಲ್ಲಿಲ್ಲ. ಒಂದು ವೇಳೆ ಮುಂದೆ ರಾಜಕೀಯದಲ್ಲಿ ಒಂದು ಬದಲಾವಣೆಯ ಪರ್ವ ಆದ್ರೆ, ಬಹುಶಃ ಅದೇನಾದ್ರು ಆಗ್ಬೇಕು ಅಂದ್ರೆ ಒಂದು ಮೌಲ್ಯಾಧಾರಿತ ಶಿಕ್ಷಣದ ಒಂದು ಕ್ರಾಂತಿ ಆಗ್ಬೇಕು. ಶಿಕ್ಷಣದ ಕ್ರಾಂತಿಯಾಗಿ ಎಲ್ಲರೂ 100% ಸುಶಿಕ್ತರಾಗಿ ಆ ಭ್ರಷ್ಟಾಚಾರ ನಿಲ್ಲುತ್ತೆ ಅಂದಾಗ ಬಹುಶಃ ಆವಾಗ ಸಜ್ಜನರು ರಾಜಕೀಯಕ್ಕೆ ಹೋಗ್ಬೋದು ಅನ್ನೋ ಆವಾಗ ಒಂದು. ಯಾಕಂದ್ರೆ ಇವತ್ತು ದೇಶ ಅಭಿವೃದ್ಧಿ ಹೊಂದದೇ ಇರೋದಕ್ಕೆ ಭ್ರಷ್ಟಾಚಾರದ ಉತ್ತುಂಗದಲ್ಲಿರೋದೇ ರಾಜಕಾರಣಿಗಳು. ಅದರಿಂದ ನಾನು ಸ್ವಲ್ಪ ರಾಜಕೀಯದಿಂದ ಸದ್ಯಕ್ಕೆ ದೂರದಲ್ಲೇ ಇದ್ದೀನಿ. ಯಾಕಂದ್ರೆ ರಾಜಕೀಯಕ್ಕೆ ಹೋದ್ರೆ ಭ್ರಷ್ಟ ಆಗ್ಬೇಕು, ಇಲ್ಲಾಂದ್ರೆ ಇರಕ್ ಆಗಲ್ಲ ಅನ್ನೋ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಪ್ರತಿಯೊಂದು ಮತ್ತನ್ನು ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅಂದಾಗ ನೀವು ರಾಜಕೀಯ ನೀವು ಮೌಲ್ಯಗಳನ್ನು ಇಟ್ಕೊಂಡು ಸೇವಾ ಮನೋಭಾವ ಇಟ್ಕೊಂಡು ಹೋಗೋ ಸನ್ನಿವೇಶ ಎಲ್ಲಿ ಇದು ಒಂದು ಕಾಲದಲ್ಲಿ ಇತ್ತು, ಇವಾಗ ಎಲ್ಲಿದೆ ತಾವೇ ನೋಡ್ತಿದ್ದೀರಲ್ಲ ಅಲ್ವಾ? ಈಗ ಯಾರಿದ್ದಾರೆ ಸರ್ ನಿಮ್ಮ ಪ್ರಕಾರ? ಒಂದು ಹೇಳೋದಾದ್ರೆ ಇರೋದ್ರಲ್ಲಿ ವರ್ಸ್ಟಿಂದ ಬೆಸ್ಟ್ ಅಂತನೋ, ಅಥವಾ ಇರೋದ್ರಲ್ಲಿ ಸಾಮಾಜಿಕವಾಗಿ ಒಂದಷ್ಟು ಕಳಕಳಿ ಇರುವಂತದ್ದು, ರಾಜಕೀಯವಾಗಿ ಒಂದಷ್ಟು ಬದ್ಧತೆ ಇರುವಂತ ಪಕ್ಷ ಅಥವಾ ವ್ಯಕ್ತಿಗಳು, ಯಾರನ್ನಾದ್ರೂ ನೀವು ಸೂಚಿಸೋದಾದ್ರೆ ಯಾರನ್ನ ಸೂಚಿಸಬಹುದು? ಗೊತ್ತಿರೋಂಗೆ ಕಳೆದ 6-7 ವರ್ಷದಿಂದ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನರೇಂದ್ರ ಮೋದಿ ಅವರು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗೂ ಅವರ ದೃಷ್ಟಿಕೋನ ಒಂದು ಸ್ವಜನ ಪಕ್ಷಪಾತ ಇಲ್ಲ. ಅವ್ರಿಗೆ ಏನೋ ತಮ್ಮ ಮಕ್ಕಳೇ ಬೆಳಿಬೇಕು, ತಮ್ಮಿದಾಗಬೇಕು ಆ ಥರದ್ದು ಏನಿಲ್ಲ. ಆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಳ್ಳೆಯ ಹೆಸರು ಮಾಡಿದ್ದಾರೆ ಅದಲ್ಲೇ. ಆದ್ರೆ ಅವರೊಬ್ರು ಇದ್ರೆ ಸಾಕಾಗಲ್ಲ, ಇಡೀ ಪಾರ್ಟಿ ಬದಲಾವಣೆ ಮಾಡೋದು ಅವ್ರಿಗೂ ಕಷ್ಟ. ವ್ಯವಸ್ಥೆ ಬದಲಾವಣೆ ಆಗ್ಬೇಕು. 1-2 ವ್ಯಕ್ತಿಗಳಿಂದ ಬಹುಶಃ ಬದಲಾವಣೆ ಮುಂದೆ ಬರೋ ಜನಗಳ ಬದಲಾವಣೆ ಆಗ್ಬೇಕಿಲ್ಲಿ. ಅದರಿಂದ ರಾಜ್ಯ ರಾಜಕಾರಣದಲ್ಲಿ ಆತರ ಸ್ವಜನ ಪಕ್ಷಪಾತ ಅಂದ್ರೆ ನೆಪೋಟಿಸಮ್ ಇಲ್ಲದೆ ಇರುವಂತ ವ್ಯಕ್ತಿಗಳು ಯಾರಾದ್ರೂ ನೀವು ಗುರುತಿಸಿರುವಂತ ಯಾರು ಇಲ್ಲ ಅಂತ ನಿಮಗೆ, ಅಥವಾ ಹೇಳೋದು ಬೇಡ ಅಂತ ಅದ್ರ ಬಗ್ಗೆ ಮಾತಾಡದಿದ್ರೆ ಆಫರ್ಗಳು ಬಂದೋ ನನಗೆ ಚುನಾವಣೆಗೆ ಸ್ಪರ್ಧಿಸಿ ಅಂತೆಲ್ಲ ನಾನು ಹೇಳ್ದಂಗೆ ಬದಲಾವಣೆ ಆಗ್ಬೇಕಲ್ಲಿ. ಅವಕಾಶ ಸಿಕ್ಕಿದ್ರೆ ಮತ್ತಷ್ಟು ಸಾಮಾಜಿಕವಾಗಿ ಸೇವೆ ಮಾಡೋದಕ್ಕೆ ತಮಗೆ ಅದು ಒಳ್ಳೆ ಪ್ಲಾಟ್ಫಾರ್ಮ್ ಆದ್ರೂ ಕೂಡ ಈ ಸನ್ನಿವೇಶದಲ್ಲಿ ಅಷ್ಟು ಚೆನ್ನಾಗಿಲ್ಲ. ಯಾಕೆಂದ್ರೆ ನೀವು ಚುನಾವಣೆನಲ್ಲೇ ನೀವು ಭ್ರಷ್ಟಾಚಾರವನ್ನು ಹಿಡಿದು ಆಮೇಲೆ ಹೋಗಿ ಅಲ್ಲಿ ಏನ್ ಮಾಡ್ತೀರಾ? ಬಂಡವಾಳ ಹಾಕಿ ಬಂಡವಾಳ ಉದ್ಯಮ ಆಗಿದೆ ಇವತ್ತು. ಅಸೆಂಬ್ಲಿಗಳು ಇದಾಗ್ಬೋದು, ಅವು ಏನು ಚಿಂತಕರ ಚಾವಡಿಗಳಾಗಿಲ್ಲ, ಅವು ಹೂಡಿಕೆದಾರರ ಅಡ್ಡಗಳು ಅಂತ ನಾನು ಬಹಳ ಸಲ ಕರೆದೆ. ಅದನ್ನು ಹೂಡಿಕೆ ಇಷ್ಟು ಕೋಟಿ ಹಾಕ್ತೀನಿ, ಇಷ್ಟು ಕೋಟಿ ತಗೋತೀನಿ. ಅದು ಅದಕ್ಕೆ ಅದಕ್ಕಿಂತ ಈ ಸೇವೆನೇ ಒಳ್ಳೆ ಚೆನ್ನಾಗಿದೆ ಅನ್ನೋ ಅನ್ಸುತ್ತೆ ನನಗೆ. ಸೇವೆ ಮಾಡೋದಕ್ಕೆ ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋದೇನಿಲ್ಲ, ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋದೇನಿಲ್ಲ. ಯಾವ ರಾಜಕಾರಣಿಯೂ ಕೂಡ 250 ಜನ 300 ಜನ ಉದ್ಯೋಗಾವಕಾಶವನ್ನ ಸೃಷ್ಟಿ ಮಾಡೋದಕ್ಕೆ ಸ್ವಂತ ಶಕ್ತಿಯಿಂದ ಸಾಧ್ಯವಿಲ್ಲ. ಬಹುತೇಕ ಜನರಿಗೆ ಸರ್ಕಾರಗಳು ಮಾಡಬಹುದು, ವೈಯಕ್ತಿಕವಾಗಿ ತಾವು ಮಾಡಿದ್ದೀರಾ ಅಂತಂದ್ರೆ ಅದು ಒಂದು ಮಹತ್ತರವಾದಂತ ಸಾಮಾಜಿಕವಾದಂತ ಕಾರ್ಯ. ಸೊ ಹಾಗಾಗಿ ಅದನ್ನ ಇಲ್ಲೇ ಮುಂದುವರಿಸ್ತೀನಿ
ಅನ್ನೋದು ಸದ್ಯಕ್ಕೆ ನಿಮ್ಮ ನನ್ನ ಅನಿಸಿಕೆ. ಸದ್ಯಕ್ಕೆ ಅನಿಸಿಕೆ. ರಾಜಕೀಯ ನೋಡೋಣ ಆಮೇಲೆ ಅವಕಾಶ ತಿಳಿಯಾದ್ರೆ ವಾತಾವರಣ ಅಂತ ಬದಲಾವಣೆ ಬರುವ ರಾಜಕೀಯ ನಡಿಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಆಗಬೇಕು. ಓಕೆ, ಎಂಟೈರ್ ವ್ಯವಸ್ಥೆ ಬದಲಾವಣೆ ಆವಾಗ ಮಾತ್ರ ನಾನು ಅಂತಲ್ಲ ಸಜ್ಜನರು ಹೋಗಿ ಸಾಧ್ಯ, ಅಲ್ಲಿವರೆಗೂ ಸಾಧ್ಯ ಇಲ್ಲ. ಸೊ ಡಾಕ್ಟರ್ ಕೆ ನಾಗೇಶ್ ಇಲ್ಲಿವರೆಗೂ ಕೂಡ ಅವರ ಯಶೋಗಾಥೆಯನ್ನು ಕೇಳಿದ್ರಿ. ಇಡೀ ಕುಟುಂಬ, ಅವರ ಇಬ್ಬರು ಮಕ್ಕಳಿದ್ದಾರೆ, ಇಬ್ಬರೂ ಮಕ್ಕಳು ಕೂಡ ಅದು ಈಗಾಗಲೇ ನೀವು ತಾವು ಅವರ ಪ್ರೊಫೈಲಲ್ಲಿ ನೋಡಿದ್ದೀರಾ. ಅವರ ಇಬ್ಬರು ಮಕ್ಕಳು ಕೂಡ ವೈದ್ಯಕೀಯ ವೃತ್ತಿಯಲ್ಲಿ ತಮ್ಮ ತಂದೆಯಂತೆ ಸೇವೆ ಮಾಡೋದಕ್ಕೆ ಈಗಾಗಲೇ MD ಮಾಡ್ತಾ ಇದ್ದಾರೆ. ಮಗ MBBS ಮಾಡ್ತಾ ಇದ್ದಾನೆ. ಹೀಗೆ ಒಟ್ಟು ತಮ್ಮ ಕುಟುಂಬ ಅಂದರೆ ಪತ್ನಿಯೂ ಕೂಡ ಈಗಾಗಲೇ ಡಾಕ್ಟರ್ ಭಾರತಿಯವರು ಕೂಡ ವೈದ್ಯಕೀಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಹಾಗೆ ಶಾಲೆನೂ ಕೂಡ ನಡೆಸ್ತಾ ಇದ್ದಾರೆ. ಇಡೀ ಕುಟುಂಬವೇ ಒಂದು ರೀತಿಯಲ್ಲಿ ಸೇವಾ ಮನೋಭಾವ, ಉದ್ಯೋಗಾಕಾಂಕ್ಷಿ, ಸಾಮಾಜಿಕವಾದಂಥ ಒಂದು ಸಣ್ಣ ಎಚ್ಚರಿಕೆ, ಈ ಸೂಕ್ಷ್ಮತೆಗಳನ್ನು ಇಟ್ಕೊಂಡು ಇಡೀ ಈ ಅವರ ಫ್ಯಾಮಿಲಿ ಮುಂದುವರಿತಾ ಇದೆ. ಚನ್ನರಾಯಪಟ್ಟಣ ಅಂದರೆ ದೇವಸ್ಥಾನದ ಕಾಳೇನಹಳ್ಳಿ ಅಂತ ಒಂದು ಹಳ್ಳಿಯಿಂದ ಬಂದು ಚನ್ನರಾಯಪಟ್ಟಣದಲ್ಲಿ ಒಂದು ಸಣ್ಣ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡ್ತಾ, ಉದ್ಯೋಗಾವಕಾಶಗಳನ್ನು ಕೊಡ್ತಾ, ಸಾಮಾಜಿಕವಾದ ಹೋರಾಟಗಳಲ್ಲಿ ತೊಡಗಿಕೊಳ್ತಾ, ಸಂಘಟನೆ ಸಂಸ್ಥೆಗಳಲ್ಲೂ ಕೂಡ ಯಶಸ್ವಿಯಾಗಿ ತೊಡಗಿಕೊಳ್ತಾ ಡಾಕ್ಟರ್ ಕೆ ನಾಗೇಶ್ ಅವರು ಸಂಪೂರ್ಣವಾಗಿ ಇವತ್ತಿನ ಯಶೋಗಾಥೆಗೆ ಪರ್ಫೆಕ್ಟ್ಲಿ ಫಿಟ್ ಆಗುವಂಥ ವ್ಯಕ್ತಿತ್ವ. ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಾರೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ನಮಸ್ಕಾರ. ಈ ಸೇವಾ ಮನೋಭಾವ, ಹೋರಾಟ, ನಿಮ್ಮ ಸಾಮಾಜಿಕ ಕಾರ್ಯಗಳು ಹೀಗೆ ಮುಂದುವರಿಲಿ, ಯಶಸ್ವಿಯಾಗಲಿ. ಮತ್ತಷ್ಟು ಜನ, ಈಗ 250 ಜನ ಏನಿದೆ ಅದು 2000 ಆಗಲಿ, 2 ಲಕ್ಷವಾಗಲಿ ಅಂತ ನಾವು ಕೂಡ ನಮ್ಮ ನ್ಯೂಸ್ 6 ಸಂಸ್ಥೆ ವತಿಯಿಂದ ಹಾರೈಸ್ತಾ ತಮ್ಮ ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಬಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್.